ಒಂದು ಸೈಟ್ ಅನ್ನ ನಾವು ಬೆಂಗಳೂರು ಸಿಟಿ ಒಳಗಡೆ ತಗೊಳ್ಳೋಕ್ ಏನ್ ಖರ್ಚು ಮಾಡ್ತೀವಿ ಆ ರೇಟ್ ಅಲ್ಲಿ ಒಂದು 5-6 ಸೈಟ್ ಆಗುವಷ್ಟು ಜಾಗವನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ ಸೊ ಇಲ್ಲಿಗೆ ನೀವು ಬರಬೇಕು. ಇಲ್ಲಿ ಸ್ಕ್ವೇರ್ ಫೀಟ್ಗೆ ಕೇವಲ 700 ರೂಪಾಯಿ ಮಾತ್ರ. ಜೊತೆಗೆ ಪ್ರಕೃತಿ ನಮ್ಗೆ ಏನೇನು ಕೊಟ್ಟಿರುತ್ತೆ ಕೆಲವೊಂದನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಇವರು ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಆ ಕಡೆ ಕಾಟೇಜಸ್ಗಳಿದೆ, ಕುಂಟೆ ಲೆಕ್ಕದಲ್ಲಿ ಜಾಗವನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಇದು ಬಂದು ಸ್ಟೇಟ್ ಹೈವೇ ಅಟ್ಯಾಚ್ಡ್. ಇಲ್ಲಿಂದ ಜಸ್ಟ್ 10 ಕಿಲೋಮೀಟರ್ ಗೌರಿಬಿದನೂರ್ ಇಂಡಸ್ಟ್ರಿಯಲ್ ಏರಿಯಾ, ಅದನ್ನ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಮತ್ತೆ ಲೆಫ್ಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಚಿಕ್ಕಬಳ್ಳಾಪುರಲ್ಲಿ ಡಿಫೆನ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಅದ್ರ ಜೊತೆಗೆ ನಮಗೆ ನಂದಿ ಮೆಡಿಕಲ್ ಕಾಲೇಜು ಅಂಡ್ ಟೂರಿಸ್ಟ್ ಪ್ಲೇಸಸ್ ಅಂತ ಬಂದ್ರೆ ಈಶಾ ಫೌಂಡೇಶನ್, ಲೇಪಾಕ್ಷಿ. ಟೋಟಲ್ ಎಷ್ಟು ಪ್ಲಾಟ್ ಇದೆ ಈಗ 90 ಪ್ಲಾಟ್ಸ್ ಇದೆ. ಇದರಲ್ಲಿ ಅರ್ಧಕ್ಕರ್ಧ ಸೇಲ್ ಆಗಿದೆ. ಸೊ ಈಗ ಇಲ್ಲಿ ನಾವೇನ್ ಮಾಡಿದೀವಿ, ಒಂದು 4 ಕಾಟೇಜಸ್ ಕ್ಲೈಂಟ್ಸ್ ಬಂದಾಗ ಉಳ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಅಂಡ್ ಕಿಚನ್, ಡೈನಿಂಗ್ ಏರಿಯಾ, ಸ್ವಲ್ಪ ಪ್ಲೇ ಏರಿಯಾ ಅಂತ ಮಾಡಿ, ಲ್ಯಾಂಡ್ಸ್ಕೇಪ್, ಬ್ಯೂಟಿಫುಲ್ ಆಗಿರೋ ರಾಕ್ ಗಾರ್ಡನ್. ಇದು ಯಾವುದೇ ಆದ ಒಂದು ರೆಸಾರ್ಟ್ ಅಲ್ಲ, ಇದು ಕ್ಲೈಂಟ್ಸ್ ಗೋಸ್ಕರ ಮಾಡಿರೋ ರೆಸಾರ್ಟ್. ಇದು ನೆರಳು ಏನ್ ಮಾಡ್ತೀವಿ ಅಂತಂದ್ರೆ ಇವಾಗೆಲ್ಲ ಯಾವುದೇ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರು ನಮ್ದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್. ಸೊ ನಾವು ಆ ಫಾರ್ಮ್ ಲ್ಯಾಂಡ್ ನ ನಾವೇ ಮೇಂಟೆನೆನ್ಸ್ ಅಂಡ್ ಮ್ಯಾನೇಜ್ ಮಾಡ್ತೀವಿ. ಅಂದ್ರೆ ನಾವು ಅದಕ್ಕೆ ಅವ್ರಿಗೆ ಅವಶ್ಯಕತೆ ತಕ್ಕಂತ ಗಿಡಗಳು ಹಾಕಿ ಅದನ್ನ ನೋಡ್ಕೊಳ್ತಾ ಅದಕ್ಕೆ ಸರ್ವಿಸ್ ಮಾಡ್ತಾ ಸೊ ಅದಕ್ಕೆ ಬರೋ ಹಾರ್ವೆಸ್ಟ್ ಕ್ಲೈಂಟ್ಸ್. ಸೊ ಕೆಲಸ ಎಲ್ಲ ನಮ್ದು. ಈಗ ಈ ಪ್ಲಾಟ್ ಅಲ್ಲಿ ನೋಡ್ತಾ ಹೋದ್ರೆ ನಾವು ಒಂದು 40 ಗಿಡ ಬರ್ತದೆ, ಅದರಲ್ಲಿ 10 ಮಹಾಗನಿ. ಒಂದು 15 ವರ್ಷ ಆದ್ಮೇಲೆ ನಾವು ಇದನ್ನ ಹಾರ್ವೆಸ್ಟ್ ಮಾಡ್ಬೋದು. ಸೊ ಒಂದು 10 ಮರದಲ್ಲಿ ನಮ್ಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 20 ರಿಂದ ಒಂದು 30-40 ಲಕ್ಷ ಆದ್ರೂ ಮಿನಿಮಮ್ ಒಂದು ಮಾಡ್ತಾರೆ. ಅದು 15 ವರ್ಷ ಬಿಟ್ಟು ಇದರಿಂದಾನೇ ಸಿಗುತ್ತೆ. ರೆಡ್ ಸ್ಯಾಂಡಲ್ ಅಂತ ನಾವು ಒಂದು 20-25 ಮರ ಕೊಡ್ತೀವಿ. ರಕ್ತ ಚಂದನ ಎಲ್ಲರೂ ಗೊತ್ತಿರ್ತದೆ, ಹಾಕಿ ಕೊಡ್ತೀರಿ, ನಾವೇ ಹಾಕೊಡ್ತೀವಿ. ಸೊ ಇದೇನಾಗ್ತದೆ, ನಮ್ಗೆ ಒಂದು ಮರದಿಂದ ಇದೊಂದು 20-25 ವರ್ಷ ಆದ್ರೂ ಬಿಡ್ಬೇಕು. ಸೊ ದಟ್ ನಮ್ಗೆ 1-1.5 ಟನ್ 2 ಟನ್ ಸಿಕ್ಕಂಗೆ ಒಂದು 15 ರಿಂದ 20 ಲಕ್ಷ ಸಿಗುತ್ತೆ ಸರ್. ಸೊ ಒಂದು 20-25 ಮರದಿಂದ 3 ರಿಂದ 6 ಕೋಟಿ ಗಂಟಾನು ಕನಿಷ್ಠ ಪಕ್ಷ ಬಂದೇ ಬರುತ್ತೆ. ಸೊ ಈಗ ಲೋನ್ ಬಗ್ಗೆ ಕೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಗೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಲೋನ್ ಫೆಸಿಲಿಟಿ ಅನ್ನೋದು ಇಲ್ಲ. ಕ್ಲೈಂಟ್ಸ್ ಪರ್ಸನಲ್ ಲೋನ್ ಹೋಗ್ಬೋದು. ಸೊ ಬೇಕಾದ್ರೆ 1 or 2 months ಸ್ವಲ್ಪ ಪೇಮೆಂಟ್ಸ್ ಗೆ ಫ್ಲೆಕ್ಸಿಬಲ್ ಕೊಡೋಣ. ಸೊ ಈಗ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಸೊ ಮೇಜರ್ ಆಗಿ ಬರೋದು ಈಗ RTC, EC, MR. ನಮ್ಮ ಚಿಕ್ಕಪ್ಪ ಹೆಸರಲ್ಲಿ ಇರೋದು ಈ ಪ್ರಾಪರ್ಟಿ. ನಮ್ಮ ಚಿಕ್ಕಪ್ಪ ಹೆಸರಿಂದ ಅವ್ರ ಹೆಸರಿಗೆ ನಮ್ಗೆ ಡಾಕ್ಯುಮೆಂಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಅಂದ್ರೆ ಇವ್ರ ಹೆಸರಿಂದ ಅವ್ರಿಗೆ ಮ್ಯೂಟೇಶನ್ ಆಗೋದು, EC, ಖಾತಾ ನಂಬರ್, ಇದಕ್ಕೊಂದು ಸಪರೇಟ್ ಖಾತಾ ನಂಬರ್ ಅನ್ನೋದೊಂದು ಬರ್ತದೆ. ಅಂಡ್ ಎಲ್ಲಾ ಕಂಪ್ಲೀಟ್ ಏನಿದೆ ಎಲ್ಲಾನು ಒಂದು 10-15 ದಿನದಲ್ಲಿ ನಾವು ಮುಗಿಸ್ಕೊಟ್ಬಿಡ್ತೀವಿ ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್ ಅಂಡ್ ನಾವು ಲೀಗಲ್ ಬುಕ್ ಕೊಡ್ತೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ ನೋಡಿ, ನೆರಳು ಆದರೆ ನಾನು ಬಿಸಿಲಲ್ಲೇ ಇದ್ದೀನಿ, ಆದರೂ ನೋಡಿ ನೆರಳು. ಬಹುಶಃ ಇದ್ರ ಒಳಗಡೆ ಬಂದರೆ ನಿಮಗೆ ಒಳ್ಳೆಯ ಮರದ ನೆರಳು ಸಿಗುತ್ತೆ. ಒಳ್ಳೆಯ ಭೂಮಿ ನಮಗೆ ಬೇಕು. ನಾವೊಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಒಂದು ಸೈಟನ್ನು ನಾವು ಬೆಂಗಳೂರು ಸಿಟಿ ಒಳಗಡೆ ತಗೊಳ್ಳೋಕೆ ಏನು ಖರ್ಚು ಮಾಡ್ತೀವಿ ಆ ರೇಟಲ್ಲಿ ಒಂದು 5-6 ಸೈಟ್ ಆಗುವಷ್ಟು ಜಾಗವನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿಗೆ, ಅಂದರೆ ನಾನಿರುವಂಥದ್ದು ಈಗ ಚಿಕ್ಕಬಳ್ಳಾಪುರದ ಗೌರಿಬಿದನೂರಿನಲ್ಲಿ. ಸೊ ಇಲ್ಲಿಗೆ ನೀವು ಬರಬೇಕು. ಸೊ ನೆರಳು ಫಾರ್ಮ್ ಲ್ಯಾಂಡ್ನ ಬಗ್ಗೆ ನಾನು ಕಳೆದ ಬಾರಿ ಒಂದು 3 ತಿಂಗಳ ಹಿಂದೆ ಒಂದು ವಿಡಿಯೋನ ಮಾಡಿದ್ದೆ. ಇದು ನೆರಳು ಫಾರ್ಮ್ ಲ್ಯಾಂಡ್ ಅಲ್ಲ, ಅವರದ್ದೇ ಇನ್ನೊಂದು ಲ್ಯಾಂಡ್ ಇದು. ಸೊ ಹಾಗಾಗಿ ಇಲ್ಲಿಗೆ ಇವತ್ತು ಬಂದಿದ್ದೀನಿ. ಇದನ್ನು ನಿಮಗೆ ಈಗ ಡ್ರೋನ್ ಶಾಟಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ಲಿ ಅಲ್ಲೇ ನಿಂತುಕೊಂಡು ನಾನು ವಿಡಿಯೋನ ಮಾಡ್ತಾ ಇರುವಂಥದ್ದು. ಇಲ್ಲಿನ CEO ಆಗಿರುವಂತಹ ಮಿಥುನ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಅವರು ರೆಡಿ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೆಗ್ಗದ್ದೆ ಸ್ಟುಡಿಯೋ ಮತ್ತೊಮ್ಮೆ ನಿಮ್ಮ ಇನ್ನೊಂದು ಲ್ಯಾಂಡನ್ನು ಅರಸ್ಕೊಂಡು ಬಂದಿದೆ. ಈ ಲ್ಯಾಂಡ್ ಹೆಸರೇನು ಸರ್? ಸರ್ ಇದು ಪ್ರಾಜೆಕ್ಟ್ ಹೆಸರು ಬಂದು ಸ್ಯಾಂಡಲ್ ವ್ಯಾಲಿ ಅಂತ. ಸ್ಯಾಂಡಲ್ ವ್ಯಾಲಿ, ನೆರಳು ಅವರ ಸ್ಯಾಂಡಲ್ ವ್ಯಾಲಿ. ಎಸ್. ನೆರಳು ಅಂತ ಹೇಳಿದ್ರೆ ಇವತ್ತು ಒಂದು ಟ್ರಸ್ಟ್ ಅದು. ಯಾಕಂದ್ರೆ ಕಳೆದ ಬಾರಿ ನಾವು ವಿಡಿಯೋ ಮಾಡಿದಾಗ ಆ ನೆರಳುವಲ್ಲಿ ನಾವು ಏನು ಒಂದು ಅಮೌಂಟ್ಗೆ ನೀವು ಲ್ಯಾಂಡನ್ನು ಕೊಡ್ತಾ ಇದ್ದೀರಾ, ಸೊ ಜಸ್ಟ್ 500 ರೂಪೀಸಿಗೆ ನೀವು ಅಲ್ಲಿ ಸೇಲ್ ಮಾಡ್ತಾ ಇದ್ದೀರಿ. ಸೊ ಇದನ್ನ ತಗೊಳ್ಳಿ, ನೀವು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥ ಒಂದು ಮಾಹಿತಿಯನ್ನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರ ಮಾಡಿದ್ದೇ ತಡ ಸರಿ ಸುಮಾರು ಜನ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆಲ್ರೆಡಿ ಪ್ಲಾಟ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಬುಕ್ ಮಾಡಿ ಹೆಸರಿಗೆ ಪ್ಲಾಟ್ ಅವ್ರಿಗೆ ಹೆಸರು ರಿಜಿಸ್ಟರ್ ಮಾಡಿ ಭೂಮಿ ಮತ್ತು ದಿಶಂಕೂಲ್ ಹೋಗಿ ನೀವು ನೆರಳು ಪ್ರಾಜೆಕ್ಟ್ ಡೀಟೇಲ್ಸ್, ಲೊಕೇಶನ್ ಡೀಟೇಲ್ಸ್ ಹಾಕಿದ್ರೆ ಆ ಓನರ್ ಹೆಸರು ಬರುತ್ತೆ. ಎಸ್ ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಕಂಪ್ಲೀಟ್ ಕ್ಲೋಸ್ ಆಯ್ತು, ಅದು ಖಾಲಿ ಆಯ್ತು. ಹಾಗಾಗಿ
ಇನ್ನೊಂದು ಬೇಕಲ್ಲ, ಇದೇ ಕಡಿಮೆ ಪ್ರೈಸ್ಗೆ ಇನ್ನೊಂದು ಬೇಕು ಅಂತ ಕೇಳಿದ್ದಕ್ಕೆ ಇವತ್ತು ಇಲ್ಲಿಗೆ ಬನ್ನಿ ಸರ್ ನಮ್ದು ಇನ್ನೊಂದಿದೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ನಿಮಗೆ ಪ್ರಾರಂಭದಲ್ಲೇ ಹೇಳ್ತೀನಿ, ಇಲ್ಲಿ ಸ್ಕ್ವೇರ್ ಫೀಟ್ಗೆ ಕೇವಲ 700 ರೂಪಾಯಿ ಮಾತ್ರ ಅಲ್ವಾ ಸರ್? ಎಕ್ಸಾಕ್ಟ್ಲಿ 700 ರೂಪಾಯಿ ಎಕ್ಸಾಕ್ಟ್ಲಿ. ಜೊತೆಗೆ ಪ್ರಕೃತಿ ನಮ್ಗೆ ಏನೇನು ಕೊಟ್ಟಿರುತ್ತೆ ಕೆಲವೊಂದನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ನೋಡಿ. ಈಗ ನಾವು ನಿಂತಿರುವಂಥದ್ದು ಈ ಕಲ್ಲಿದೆಯಲ್ಲ, ಸೊ ಇದನ್ನ ಬೇರೆ ಯಾರಾಗಿದ್ರು ಒಡೆದು ಇನ್ನೊಂದೇನೋ ಮಾಡೋಕೆ ಟ್ರೈ ಮಾಡ್ತಿದ್ರೇನೋ ಗೊತ್ತಿಲ್ಲ ನನಗೆ. ಆದರೆ ಇವರು ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಆ ಕಡೆ ಕಾಟೇಜಸ್ಗಳಿದೆ, ಕುಂಟೆ ಲೆಕ್ಕದಲ್ಲಿ ಜಾಗವನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಜೊತೆಗೆ ಇಲ್ಲಿರುವಂತಹ ನಾವೆಲ್ಲ ಶಿಲೆಗಲ್ಲು ಅಂತ ಕರಿತೀವಿ ಇದನ್ನ, ನಿಮ್ಮೂರ್ ಕಡೆ ಏನ್ ಹೇಳ್ತಾರೋ ನಂಗೆ ಗೊತ್ತಿಲ್ಲ, ಬಂಡೆಗಲ್ಲು ಅಂತ ಹೇಳ್ತೀರಿ. ಸೊ ಅದನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಇದೇನು ಸರ್ ಅಂತ ಕೇಳಿದೆ, ಅದಕ್ಕೆ ಅವ್ರು ಕೊಡೋ ಉತ್ತರ ಏನ್ ಗೊತ್ತಾ, ಎಲ್ಲ ಕಡೆನೂ ನೀರು ಹರಿದಾಡ್ತಿರುತ್ತಲ್ಲ ಸರ್, ಮಳೆಗಾಲದಲ್ಲಿ ಶೇಖರಣೆ ಆಗಬೇಕು. ಇಲ್ಲಿ ಯಾರು ಜಾಗವನ್ನು ಪರ್ಚೇಸ್ ಮಾಡ್ತಾರೋ ಅಂಥವರಿಗೆ ವರ್ಷದ 365 ದಿನಾನೂ ನೀರು ಸಿಗಬೇಕು ಅಂತ ಒಂದು ಇಂಗುಗುಂಡಿ ವ್ಯವಸ್ಥೆ ಮಾಡಿದ್ದಾರೆ. ನ್ಯಾಚುರಲ್ ಪಾಂಡ್. ಎಸ್, ನ್ಯಾಚುರಲ್ ಇದು. ಜೊತೆಗೆ 21 ಎಕರೆ ಜಾಗ ಅಲ್ವಾ ಸರ್ ಇದು? ಟೋಟಲ್ ಎಷ್ಟು ಪ್ಲಾಟ್ ಇದೆ ಈಗ 90 ಪ್ಲಾಟ್ಸ್ ಇದೆ. 90 ಪ್ಲಾಟ್ಸ್ ಇದೆ. ಇದರಲ್ಲಿ ಅರ್ಧಕ್ಕರ್ಧ ಸೇಲ್ ಆಗಿದೆ. ಅದನ್ನ ಫಸ್ಟೇ ಹೇಳ್ಕೊಂಡು ಕಾರಣ ನಾನು ಹೇಳ್ತೀನಿ ಯಾಕೆ ಮತ್ತೆ ನಾನು ಹೆಗ್ಗದ್ದೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ನೆರಳಲ್ಲಿ ಮಾಡೋದು ತುಂಬಾ ಚೆನ್ನಾಗಾಯ್ತು. ಇವತ್ತಿಗೂ ನನಗೆ ಒಂದು 10 ರಿಂದ 20 ಫೋನ್ ಬರ್ತದೆ, ಸರ್ ಆ ಪ್ಲಾಟ್ಸ್ ಇದೆಯಾ, ಇಲ್ಲ ಬೇರೆ ಪ್ರಾಜೆಕ್ಟ್ಸ್ ಇದೆ ಅಂತ. ಸೊ ನಾನು ಪ್ರತಿ ಸಲ ಮತ್ತೆ ಫೋನ್ ಮಾಡಿ ಉತ್ತರ ಕೊಡಕ್ಕಾಗಲ್ಲ. ಸರ್ ನೀವು ಬನ್ನಿ ಒಂದು ವಿಡಿಯೋ ಮಾಡೋಣ, ಸೇಮ್ ನಿಮ್ ಕ್ಲೈಂಟ್ಸ್ ಗೊತ್ತಾಗುತ್ತೆ. ಸೊ ಬೇರೆ ಪ್ರಾಜೆಕ್ಟ್ ಒಂದು ಸ್ಟಾರ್ಟ್ ಮಾಡಿದೀವಿ. ಅಂಡ್ ನನಗೆ ಆಲ್ರೆಡಿ ಯಾಕಂದ್ರೆ ನಾವು 1 ತಿಂಗಳಾಯ್ತು ಆಲ್ರೆಡಿ ನಾವು 50% ಸೇಲ್ ಮಾಡಿದಾಯ್ತು. ಇನ್ನು 2 ತಿಂಗಳಲ್ಲಿ ಮುಗಿಯುತ್ತೆ. ಅಲ್ಲ, ಈ ತರ ಕ್ವಾಲಿಟಿ ಕೊಟ್ರೆ ನೋಡಿ, ಒಂದು ಕಲ್ಲು ಕಟ್ಟಿದ್ರು ಕೂಡ ಅದು ಎಷ್ಟು ನೀಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಒಂದೊಂದು ಪ್ಲಾಟ್ ಅಲ್ಲೂ ಬೇರೆ ಬೇರೆ ಜಾತಿಯ ಗಿಡಗಳು, ಅಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ 10, 15, 20 ವರ್ಷಕ್ಕೆ ಅದರ ವ್ಯಾಲ್ಯೂ ಡಬಲ್ ಆಗುವಂತಹ ಒಂದು ಮರಗಳನ್ನ ಇವರು ಬಿಲ್ಡ್ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸೋಣ ಸರ್. ಈಗ ಇದ್ರ ಒಳಗಡೆ ಬಂದ್ರೆ 21 ಎಕರೆ ಜಾಗ. ನಾವು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಏನ್ ನಿಮ್ಗೆ ಈಗ ವಿಜುವಲ್ಸ್ ಅಲ್ಲಿ ನಾವು ತೋರಿಸ್ತಾ ಇದೀವಿ, ಅಲ್ಲಿ ಎಂಟ್ರಿ ಆದ್ರೆ ಇಲ್ಲಿ ತನಕ ಇದೆ ಅಲ್ವಾ ಸರ್? ಕಾರ್ನರ್ ಕೊನೆ ಗಂಟನೂ ಇದೆ, ಕೊನೆ ತನಕ ಇದೆ. ಈ ಸ್ಪೆಷಾಲಿಟಿ ಅಂದ್ರೆ ನಮ್ಗೆ ಇಲ್ಲಿಂದನೇ ಲೇಕ್ ಅಟ್ಯಾಚ್ ಆಗಿದೆ. ಇದ್ರ ಹಿಂಭಾಗ ಲೇಕ್. ಈಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಡ್ರೈ ಆಗಿದೆ. ನಮ್ಗೆ ಆ ಕಾರ್ನರ್ ಅಲ್ಲಿ ಡ್ರೋನ್ ಶಾಟ್ಸ್ ಅಲ್ಲಿ ಕಾಣಿಸುತ್ತೆ ನಿಮ್ ವಿಡಿಯೋಸ್. ಆ ಕಾರ್ನರ್ ಎಲ್ಲ ನೀರಿದೆ. ಸೊ ನಮ್ಗೆ ಬ್ಯೂಟಿಫುಲ್ ಆಗಿರೋ ಲೇಕ್ ವ್ಯೂನು ಸಿಗುತ್ತೆ. ಅಂಡ್ ಆಪೋಸಿಟ್ ವಿಡಿಯೋದಲ್ಲಿ ನೋಡ್ಬೋದೇನೋ ಅದರಲ್ಲಿ. ಸೊ ನಮ್ಗೆ ವ್ಯಾಲಿ ಸಹ ಅಟ್ಯಾಚ್ ಆಗಿದೆ. ಸೊ ನಮ್ಗೆ ಬೋತ್ ವ್ಯಾಲಿ ವ್ಯೂ ಮತ್ತೆ ಲೇಕ್ ವ್ಯೂ ಸಹ ಸಿಗುತ್ತೆ ಈ ಪ್ರಾಜೆಕ್ಟ್ ಗೆ. ಎರಡು ಸಿಗುತ್ತೆ. ಈ ಕಡೆ ಇರೋದೇನು ಸರ್ ಇದು? ಸರ್ ಈಗ ನಾವು ಇಲ್ಲಿ ಯಾರೇ ಕ್ಲೈಂಟ್ಸ್ ಬಂದ್ರು ಅಲ್ಲಿ ಕ್ಲಬ್ ಹೌಸ್, ಕಾಟೇಜಸ್ ಎಲ್ಲ ನೋಡಿದ್ವಿ. ಸೊ ಈಗ ಇಲ್ಲಿ ನಾವೇನ್ ಮಾಡಿದೀವಿ, ಒಂದು 4 ಕಾಟೇಜಸ್ ಕ್ಲೈಂಟ್ಸ್ ಬಂದಾಗ ಉಳ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಅಂಡ್ ಕಿಚನ್, ಡೈನಿಂಗ್ ಏರಿಯಾ, ಸ್ವಲ್ಪ ಪ್ಲೇ ಏರಿಯಾ ಅಂತ ಮಾಡಿ, ಲ್ಯಾಂಡ್ಸ್ಕೇಪ್, ಬ್ಯೂಟಿಫುಲ್ ಆಗಿರೋ ರಾಕ್ ಗಾರ್ಡನ್, ಇಲ್ಲಿ ಕುತ್ಕೊಂಡು ಟೀ ಕಾಫಿ ಕುಡಿಯೋದಕ್ಕೆ, ಅಂಡ್ ಮತ್ತೆ ಸ್ವಿಮ್ಮಿಂಗ್ ಪೂಲ್, ಮಕ್ಕಳು ಫ್ಯಾಮಿಲಿ ಎಲ್ಲ ಆಡೋದಕ್ಕೆ. ನಮ್ಮ ವೀಕ್ಷಕರು ಈ ಸೈಟ್ ಅಥವಾ ಈಗ ಏನ್ ಪ್ಲಾಟ್ ಮಾಡಿದಿರ ಇದನ್ನ ನೋಡೋದಕ್ ಬಂದಾಗ ಇಲ್ಲಿ ಉಳ್ಕೋಬಹುದಾ? ಹೌದು ಸರ್, ಹೌದು. ಈಗ ಏನ್ ಮಾಡ್ತಾರೆ, ಕೆಲವರು ಬಂದು ಫಾರ್ಮ್ ಹೌಸ್ ಕಟ್ಕೊಂತಾರೆ ಅವ್ರ ಪ್ಲಾಟ್ ಅಲ್ಲೇ. ಈಗ ಕೆಲವರು 1 ವರ್ಷ ಆದ್ಮೇಲೆ ಕಟ್ತೀನಿ, ಇನ್ನೊಂದು 3 ವರ್ಷ ಆದ್ಮೇಲೆ ಕಟ್ಟೋಣ, ಇಲ್ಲ ನನ್ನ ಹತ್ರ ಈಗ ಸ್ವಲ್ಪ ಬಜೆಟ್ ಇಲ್ಲ ಅಂತ ಪಾಪ ಅವ್ರು ಬಂದು ಉಳ್ಕೊಳ್ಳೋಕ್ ಜಾಗ ಬೇಕಲ್ಲ, ಟೀ ಕಾಫಿ ಕುಡಿಯೋದಕ್ಕೆ, ನೀರು, ಊಟ ಇವೆಲ್ಲ ಎಲ್ಲಾ ವ್ಯವಸ್ಥೆ ಮಾಡಿದ್ದೀವಿ. ಇದು ಯಾವುದೇ ಆದ ಒಂದು ರೆಸಾರ್ಟ್ ಅಲ್ಲ, ಇದು ಓಕೆ ಕ್ಲೈಂಟ್ಸ್ ಗೋಸ್ಕರ ಮಾಡಿರೋ ರೆಸಾರ್ಟ್ ಇದು. ಈಗ ಒಳ್ಳೆ ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅದು ಭೂಮಿಗೆ ನನ್ನ ಇನ್ವೆಸ್ಟ್ಮೆಂಟ್ ಆಗಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ, ನಾನು ಹೇಳಿದೆ ಬೆಂಗಳೂರು ಸಿಟಿಯಲ್ಲಿ 1 ಸೈಟ್ ತಗೊಳ್ಳೋ ಬೆಲೆ ಇಲ್ಲಿ 5-6 ಸೈಟ್ ಬರುವಷ್ಟು ಜಾಗ, 5.5 ಕುಂಟೆ ಜಾಗ ಸಿಗುತ್ತೆ. ಜೊತೆ ಖಾಲಿ ಜಾಗ ಮಾತ್ರ ಅಲ್ಲ, ಅದ್ರ ಒಳಗಡೆ ಬೇರೆ ಬೇರೆ ಜಾತಿಯ ಗಿಡಗಳನ್ನು ಕೂಡ ಫ್ರೀ ಆಗಿ ನಿಮಗೆ ಇವರು ಇವತ್ತೇ ಹಾಕ್ಕೊಡ್ತಾ ಇದ್ದಾರೆ. ಅದು ಫ್ಯೂಚರಲ್ಲಿ ಜಾಗದ ಜೊತೆಗೆ ಗಿಡಗಳಿಂದನೂ ಕೂಡ ಸಾಕಷ್ಟು ದುಡ್ಡು ಬರುವಂತಹ ಹಂತಕ್ಕೆ ನಿಮ್ಮನ್ನ ಕೊಂಡೊಯ್ಯುತ್ತೆ. ಸೊ ಅದೇನು ಎತ್ತ ಅನ್ನೋದನ್ನ ಬಹುಶಃ ಅಲ್ಲಿ ಒಂದು ತರಕಾರಿ ಗಾರ್ಡನ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಲ್ಲಿ ಹೋಗಿ ಮಾತಾಡೋ ಸೂಕ್ತ ಅಂತ ಅನ್ಸುತ್ತೆ. ಅಲ್ಲಿಗೆ ಹೋಗೋಣ ಬನ್ನಿ ಸರ್. ಈಗ ನಾರ್ಮಲಿ ಸೈಟ್ ಕೊಡ್ತಾರೆ, ಮುಗ್ದೋಯ್ತು ಅಂತ ಸುಮ್ನಾಗ್ಬಿಡ್ತಾರೆ. ಆದ್ರೆ ನಿಮ್ದು ಹಂಗಲ್ಲ. ನಾನು ಇಲ್ಲಿ ಬಂದಾಗ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರು. ಒಂದಿಷ್ಟು ಗಿಡಗಳನ್ನ ಹಾಕಿದೀರಾ, ಒಂದಿಷ್ಟು ಹೂ ಗಿಡಗಳನ್ನು ಕೂಡ ಹಾಕಿದೀರಾ. ಅದು ಸಾಕಾಗಲ್ಲ ಅಂತ ಹೇಳಿ ತರಕಾರಿ ಗಿಡಗಳನ್ನು ಕೂಡ ಹಾಕಿದೀರಾ. ಏನ್ ಕಾರಣ ಇದು? ಏನ್ ನಿಮ್ಮ ಮೂಲ ಉದ್ದೇಶ ಏನು ಅಂತ? ಸರ್ ಈಗ ಒಂದು 5.5 ಗುಂಟೆ ಪ್ಲಾಟ್, 6,000 ಸ್ಕ್ವೇರ್ ಫೀಟ್. ನಾವ್ ಹೇಳ್ದಂಗೆ ಜನಗಳಿಗೆ ಗೊತ್ತಾಗಬೇಕಂದ್ರೆ 30-40 ಸೈಟ್ ಅಲ್ಲಿ 5 ಸೈಜ್ ಪ್ಲಾಟ್ ಇದು. ಸೊ ಇದ್ರೊಳಗಡೆ ನಾವು ಫಾರ್ಮ್ ಲ್ಯಾಂಡ್, ಒಂದು ಭೂಮಿ ಬರೀ ಎಂಟಿ ಲ್ಯಾಂಡ್ ಮಾತ್ರ ಮಾರಿದ್ರೆ ಅವರೇ ಬರಬೇಕು, ಅವರು ವಾಟರ್ ರಿಸೋರ್ಸಸ್ ರೆಡಿ ಮಾಡಬೇಕು, ಮರ ಗಿಡಗಳು ಹಾಕಬೇಕು, ಡ್ರಿಪ್ ಪೈಪ್ ಕನೆಕ್ಷನ್ ಹಾಕಬೇಕು, ಮೇಂಟೈನ್ ಮಾಡ್ಬೇಕು, ಇವೆಲ್ಲ ಆಗ್ತದೆ. ಸೊ ನಮ್ ಕಾನ್ಸೆಪ್ಟ್ ಬಂದು ನೆರಳು ಏನ್ ಮಾಡ್ತೀವಿ ಅಂತಂದ್ರೆ, ಇವಾಗೆಲ್ಲ ಯಾವುದೇ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದ್ರು ನಮ್ದು ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್. ಸೊ ನಾವು ಆ ಫಾರ್ಮ್ ಲ್ಯಾಂಡ್ ನ ನಾವೇ ಮೇಂಟೆನೆನ್ಸ್ ಅಂಡ್ ಮ್ಯಾನೇಜ್ ಮಾಡ್ತೀವಿ. ಅಂದ್ರೆ ನಾವು ಅದಕ್ಕೆ ಅವ್ರಿಗೆ ಅವಶ್ಯಕತೆ ತಕ್ಕಂತ ಗಿಡಗಳು ಹಾಕಿ ಅದನ್ನ ನೋಡ್ಕೊಳ್ತಾ ಅದಕ್ಕೆ ಸರ್ವಿಸ್ ಮಾಡ್ತಾ, ಸೊ ಅದಕ್ಕೆ ಬರೋ ಹಾರ್ವೆಸ್ಟ್ ಕ್ಲೈಂಟ್ಸ್ದು. ಸೊ ಕೆಲಸ ಎಲ್ಲ ನಮ್ದು. ಈಗ ಏನಾಗ್ತದೆ, ಅವ್ರಿಗೆ ಸ್ಟ್ರೆಸ್ ಇರಲ್ಲ,
ರೆಗ್ಯುಲರ್ ಎಕ್ಸ್ಪೆಂಡಿಚರ್ ಇರಲ್ಲ, ಬರ್ಬೇಕಾಗೋ ಅನ್ನೋ ಅವಶ್ಯಕತೆ ಇರಲಿಲ್ಲ. ಕರೆಕ್ಟ್. ಸೊ ನೀವೇ ಹೇಳಿ, ನೀವು ಎಲ್ಲೋ ಕುತ್ಕೊಂಡು ನಿಮ್ಗೋಸ್ಕರ ಒಂದು ಗಿಡ ಬೆಳೀತಾ ಇರ್ತದೆ, ಹಣ್ಣು ನಿಮ್ಗೆ ಕೊಡ್ತಾ ಇರ್ತದೆ. ಸೊ ನಮ್ಮ ಮ್ಯಾನೇಜ್ ಫಾರ್ಮ್ಲ್ಯಾಂಡ್ ಕಾನ್ಸೆಪ್ಟ್. ಕೆಲವೊಬ್ರಿಗೆ ಕೆಲಸ ಮಾಡ್ಬೇಕಂದ್ರೆ ಬೇಕಾದ್ರೆ ಸಂಡೇ ಬಂದು ಇಲ್ಲಿ ಕೆಲಸ ಮಾಡಿ ಹೋಗ್ಬೋದು. ವೀಕೆಂಡ್ ಫಾರ್ಮಿಂಗ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಅದು. ಹೌದು. ಸೊ ಈಗ ಈ ಪ್ಲಾಟ್ ಅಲ್ಲಿ ನೋಡ್ತಾ ಹೋದ್ರೆ ನಾವು ಒಂದು 40 ಗಿಡ ಬರ್ತದೆ. ಓಕೆ. ಅದ್ರಲ್ಲಿ 10 ಮಹಾಗನಿ. ಇವೆಲ್ಲ ಏನಿದೆಯಲ್ಲ ಮಹಾಗನಿ ನೆರಳು ನೋಡಿದ್ರಲ್ಲ, ಓಕೆ. ಇದು ನೋಡಿ ನಮ್ಗೆ ಒಂದು 3-4 ಇಯರ್ಸ್ ಮರ, ಒಂದು 15 ಅಡಿ ಆಲ್ರೆಡಿ 12ರಿಂದ 15 ಅಡಿ ಬೆಳೆದಿದೆ. ಸೊ ಇದೇನಾಗ್ತದೆ, ನಮ್ಗೆ ರಿಟರ್ನ್ಸ್ ಬರ್ತದೆ ಫೈನಾನ್ಷಿಯಲಿ. ಒಂದು 15 ವರ್ಷ ಆದ್ಮೇಲೆ ನಾವು ಇದನ್ನ ಹಾರ್ವೆಸ್ಟ್ ಮಾಡ್ಬೋದು. ಸೊ ಒಂದು 10 ಮರದಲ್ಲಿ ನಮ್ಗೆ ಕನಿಷ್ಠ ಪಕ್ಷ ಅಂದ್ರೆ ಒಂದು 20ರಿಂದ ಒಂದು 30-40 ಲಕ್ಷ ಆದ್ರೂ ಮಿನಿಮಮ್ ಒಂದು ಇನ್ವೆಸ್ಟ್ ಮಾಡ್ತಾರೆ, ಅದು 15 ವರ್ಷ ಬಿಟ್ಟು ಇದರಿಂದಾನೇ ಸಿಗುತ್ತೆ. ಆ ಪ್ಲಾಟ್ ಬೆಲೆ ಇದರಿಂದ ಸಿಗುತ್ತೆ. ಅದು 10 ಮಹಾಗನಿ ಮರ, ತುಂಬಾ ಗ್ರೀನರಿ ಇರ್ತದೆ, ತುಂಬಾ ಚೆನ್ನಾಗುತ್ತೆ. ಅದು ಬಿಟ್ಟು ರೆಡ್ ಸ್ಯಾಂಡಲ್ ಅಂತ ನಾವು ಒಂದು 20-25 ಮರ ಕೊಡ್ತೀವಿ. ರಕ್ತ ಚಂದನ ಎಲ್ರಿಗೂ ಗೊತ್ತಿರ್ತದೆ, ಹಾಕಿ ಕೊಡ್ತೀರಿ. ನಾವೇ ಹಾಕಿ ಕೊಡ್ತೀವಿ. ಇಲ್ಲ ಎಲ್ಲ ಪ್ಲಾಟ್ ಅಲ್ಲಿ ಹಾಕಿದೀವಿ ಆಲ್ರೆಡಿ. ಇದೆಲ್ಲ 3-4 ಇಯರ್ಸ್ ಓಲ್ಡ್ ಮರಗಳು. ಸೊ ಈಗ ನೀವು ಇಲ್ಲೆಲ್ಲ ಬಂದ್ ನೋಡ್ಬೋದು, ರೆಡ್ ಕಲರ್ ಕಾಣಿಸ್ತದೆ ನಿಮ್ಗೆ. ಸೊ ನಾವ್ ಯಾವಾಗ ಪ್ರೂನಿಂಗ್ ಮಾಡ್ತೀವಲ್ಲ, ಸೊ ಇದೆಲ್ಲ ಇಲ್ಲಿ ನೋಡಿ, ಈಗ ಇಲ್ಲಿ ಸೊ ರೆಡ್ ಕಲರ್ ಇದು ನಮ್ಗೆ ಇದ್ರ ಫಾರ್ಮೇಶನ್, ನಮ್ಗೆ ಒಳಗಡೆ ಇದ್ರದ್ದು ಟಿಂಬರ್ದು ಫಾರ್ಮೇಶನ್. ಇದು ನಾವು ಈ ಪುಷ್ಪ ಸಿನಿಮಾದಲ್ಲಿ ನೋಡಿದೀವಿ. ಹೌದು, ಮೇ ಬಿ ಅದೇ ತರ ಅಲ್ವಾ ಇದು? ಹೌದು, ಬ್ಲಡ್ ರೀತಿ ಬರೋದು. ಅಂದ್ರೆ ಒಳಗಡೆ ಗ್ರತ್ ಅನ್ನೋದು ಫಾರ್ಮ್ ಆಗ್ತಾ ಇರ್ತದೆ ಈಗ. ಸೊ ಈಗ ಇದನ್ನ ಪ್ರೂನಿಂಗ್ ಮಾಡಿದ್ರೆ ನಮ್ಗೆ ಅದು ಗೊತ್ತಾಗ್ತದೆ. ಸೊ ಇದೇನಾಗ್ತದೆ, ನಮ್ಗೆ ಒಂದು ಮರದಿಂದ ಇದೊಂದು 20-25 ವರ್ಷ ಆದ್ರೂ ಬಿಡ್ಬೇಕು. ಸೊ ದಟ್ ನಮ್ಗೆ 1-1.5 ಟನ್ 2 ಟನ್ ಸಿಕ್ಕಂಗೆ ಒಂದು 15ರಿಂದ 20 ಲಕ್ಷ ಸಿಗುತ್ತೆ ಸರ್ ಒಂದು ಟನ್ಗೆ. ಸೊ ಅದು ಇದೆಲ್ಲ ಮಿನಿಮಮ್ ಅಮೌಂಟ್ ಹೇಳ್ತಾ ಇರೋದು. ಸೊ ಒಂದು 20-25 ಮರದಿಂದ 3ರಿಂದ 6 ಕೋಟಿ ಗಂಟಾನು ಕನಿಷ್ಠ ಪಕ್ಷ ಬಂದೇ ಬರುತ್ತೆ. ಸೊ ಇದು ಏನಕ್ಕೆ ಬೇಡ ಅಂದ್ರೂ ಕೂಡ ಈ ಲ್ಯಾಂಡ್ ಬೆಲೆ ಇನ್ನೊಂದ್ 3-4 ವರ್ಷ ಹೋದ್ಮೇಲೆ ಅದು ಎಷ್ಟಾಗುತ್ತೋ ಲ್ಯಾಂಡ್ ಅಪ್ರಿಸಿಯೇಷನ್. ಹೌದು, ಯಾಕೆ ಅನ್ನೋದನ್ನ ನಾನು ಮುಂದೆ ಹೇಳಿ. ಈಗ ನಾವು ಅಲ್ಲಿ ರೋಡ್ ಅಲ್ಲಿ ಸ್ಟೇಟ್ ಹೈವೇ ನಿಂತ್ಕೊಂಡು ಮಾತಾಡ್ಬೇಕು, ಅದ್ರ ಬಗ್ಗೆ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕು. ಯಾಕೆ ಅಂದ್ರೆ ಇಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಗಳು ಇತ್ತೀಚಿನ ದಿನದಲ್ಲಿ ಆಗ್ತಾ ಇದೆ. ಬಿಕಾಸ್ ಆಫ್ ಇಲ್ಲಿ ಇರುವಂತಹ ಇಶಾ ಇರಬಹುದು, ಅಥವಾ ಮುಂದೆ ಇರುವಂತಹ ಲೇಪಾಕ್ಷಿ ಟೆಂಪಲ್ ಇರಬಹುದು, ಅಥವಾ ಈ ಭಾಗದಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಟ್ರೆಕ್ಕಿಂಗ್ ಅಂತ ಒಂದಿಷ್ಟು ಜನ ಬರ್ತಿದ್ದಾರೆ. ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ವಾ ಸರ್? ಹೌದು. ಅದನ್ನ ನಾವು ಮೈನ್ ರೋಡ್ ಅಲ್ಲೇ ನಿಂತು ಹೇಳಿದ್ರೆ ಬಹುಶಃ ಜನಗಳಿಗೆ ಸೂಕ್ತ ಆಗಿರುತ್ತೆ ಅಂತ. ಈಗ ಇದರಲ್ಲಿ ಪ್ಲಸ್ ಏನ್ ಗೊತ್ತಾ ಸರ್, ಈಗ ರೆಗ್ಯುಲರ್ ಆಗಿ ಏನೋ ನಾವು ಇನ್ಕಮ್ ಬರೋ ರೀತಿ ಫೈನಾನ್ಷಿಯಲ್ ರಿಟರ್ನ್ಸ್ ಆಗಿದೆ. ರೆಗ್ಯುಲರ್ ಆಗಿ ಏನ್ ಸಿಗುತ್ತೆ ನಮ್ಗೆ ಫಾರ್ಮ್ ಲ್ಯಾಂಡ್ ಏನೋ ಹಣ್ಣು ತರಕಾರಿ. ಸೊ ನಾವೇನ್ ಮಾಡಿದ್ವಿ, 10 ಹಣ್ಣಿನ ಗಿಡ ಹಾಕಿದೀವಿ. ಸೊ ನಾವಿಲ್ಲಿ ನೋಡ್ಬೋದು, ಈಗ ಇದು ರೆಡ್ ಜಾಕ್ ಫ್ರೂಟ್, ಹಲಸಿನ ಹಣ್ಣು. ಅಂಡ್ ಅದು ನೋಡ್ತಾ ಹೋದ್ರೆ ನಮ್ಗೆ ಇದ್ರದ್ದು ಚೀಕು ಬರ್ತದೆ, ಚೇಪೆಕಾಯಿ ಬರ್ತದೆ, ದೆನ್ ನೇರಳೆ, ತೆಂಗು, ಮಾವಿನಕಾಯಿ, ಈ ರೀತಿ ಎಲ್ಲಾ ತರ ಫ್ರೂಟ್ಸ್ ಎಲ್ಲ ಮೇಂಟೈನ್ ಮಾಡ್ತಾನೆ ಇರ್ತೀವಿ. ಕೆಲಸ ಮಾಡೋರು ಅದನ್ನ ಅವ್ರ ವರ್ಕ್, ಅದು ಡೈಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಕಂಪ್ಲೀಟ್ಲಿ ಅವ್ರು ನೋಡ್ಕೊಂತಾರೆ. ಒಂದ್ 10ರಿಂದ 15 ಜನ ರೆಗ್ಯುಲರ್ ವರ್ಕಿಂಗ್ ನಮ್ಮ ಸ್ಟಾಫ್ ಇರ್ತಾರೆ. ಇಲ್ಲಿ ಇರೋದು ಏನು ಸರ್ ಇದು, ಈ ಗುಂಡಿ? ಓಕೆ. ಸೊ ಇದು ಬ್ಯಾಕ್ ವಾಟರ್ ಸಿಸ್ಟಮ್ ಸರ್ ಇದು. ಸೊ ಈಗ ಈ ರೀತಿ ಏನ್ ಮಾಡಿದೀವಿ ನಾವು, ಪ್ರತಿ ಒಂದು ರೋಡ್ಗೂ ಒಂದೊಂದು 5ರಿಂದ 6. ಸೊ ಅಲ್ಲಿಗೆ ಓವರ್ ಆಲ್ ಒಂದು 30ರಿಂದ 35 ಈ ರೀತಿ ಗುಂಡಿ ಮಾಡಿದೀವಿ. ಕೆನಲ್ ಸಿಸ್ಟಮ್ ಒಂದು 20-25 ಇಂಚ್ ಪೈಪ್ ಹಾಕಿರ್ತೀವಿ, ಸಿಮೆಂಟ್ ಪೈಪ್. ಸೊ ಎಂಟ್ರೆನ್ಸ್ ಇಂದ ಲಾಸ್ಟ್ ಗಂಟೆ ಕನೆಕ್ಟ್ ಆಗ್ತದೆ. ಯಾವ್ದಕ್ಕೆ ನಾವು ನ್ಯಾಚುರಲ್ ಪಾಂಡ್ ನೋಡೋದಲ್ಲ ಅದಕ್ಕೆ. ಸೊ ಮಳೆ ಬಂದಾಗ ಏನಾಗ್ತದೆ, ರೋಡ್ ಅಲ್ಲಿ ಪ್ಲಾಟ್ ಅಲ್ಲಿ ನೀರ್ ಇರಿದಾಗ ಸೊ ಮಡ್ ಅನ್ನೋದೇನತ್ತೆ ಅದು ಫ್ಲೋ ಆಗಿ ಹೋಗ್ತದೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಈ ಬ್ಯಾಕ್ ವಾಟರ್ ಸಿಸ್ಟಮ್ ಮಾಡಿ ಮಳೆ ಬಿದ್ದಿದ್ದೆಲ್ಲ ರೋಡ್ ಇಂದ ಇದ್ರೊಳಗೆ ಹೋಗುತ್ತೆ. ಇದು ಒಂದು ಪೈಪ್ ಇಂದ ಇನ್ನೊಂದು ಪೈಪ್ ಕನೆಕ್ಟ್ ಆಗಿ ಬ್ಯಾಕ್ ವಾಟರ್ ಸಿಸ್ಟಮ್ ಹೊರಟೋಗ್ತದೆ. ಅಲ್ಲಿ ಇಂಗು ಗುಂಡಿ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ಬೋದು. ನೋಡಿ, ಇದು ಬಹುಶಃ ಸುಮಾರು ಕಡೆ ಇರೋದಿಲ್ಲ. ನಿಮ್ಗೆ ನ್ಯಾಚುರಲ್ ಆಗಿ ಇಲ್ಲಿ ಒಂದಿಷ್ಟು ಪ್ರಕೃತಿ ದತ್ತವಾಗಿ ಇದೇ ರೀತಿ ಇದು ಬಂದಿದೆ. ಹಾಗಾಗಿ ಬೇರೆ ಏನು ಎಕ್ಸ್ಟ್ರಾ ಮಾಡ್ಬೇಕು ಅನ್ನೋದಿಲ್ಲ. ಬಹುಶಃ ನಂಗೆ ಅದು ಬಹಳ ಇಷ್ಟ ಆಯ್ತು ಸರ್. ಇಲ್ಲಿ ಮಾತ್ರ ಅಲ್ಲ, ಎಲ್ಲಾ ಭಾಗದಲ್ಲೂ ದೊಡ್ಡ ದೊಡ್ಡ ಗುಂಡಿಗಳೇ ಇದೆ. ಸೊ ಅಲ್ಲಿ ಬಂದಿರೋ ನೀರು ಅಷ್ಟು ಕೂಡ ಅಲ್ಲಿಗೆ ಹೋಗುತ್ತೆ. ನೋಡಿ, ಆವಾಗ ಸ್ಟೋರೇಜ್ ಅಂತ ನಾವೇನ್ ಹೇಳಿದ್ವಲ್ಲ, ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಮಿಕ್ಕಿದ್ದು ಆ ಕಡೆ ಲೇಖಗೆ ಹೋಗುತ್ತೆ. ಎಸ್, ಓಕೆ ಸರ್. ಈಗ ನೆಕ್ಸ್ಟ್ ನಾವು ನಮ್ಮ ವೀಕ್ಷಕರು ತಿಳಿಸ್ಬೇಕಾಗಿರೋದು, ಇಲ್ಲಿ ಆಲ್ರೆಡಿ ತುಂಬ ಜನ ಮನೆಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ನಾರ್ಮಲಿ ನಮಗೆ ಸಿಟಿಲಿ ಇದ್ದು ಸುಸ್ತಾಗ್ಬಿಟ್ಟಿದ್ದೀವಿ. ಸೊ ಟ್ರಾಫಿಕ್ ಕಿರಿಕಿರಿಯಿಂದ ಸಿಟಿನೇ ಬಿಟ್ಬಿಡೋಣ ಅನ್ನೋ ಲೆವೆಲ್ಗೆ ರೀಚ್ ಆಗಿದ್ದೀವಿ. ಸೊ ನಾವು ಶನಿವಾರ ಆದಿತ್ಯವಾರ ಒಂದು ಕೃಷಿಯನ್ನು ಮಾಡಬೇಕು, ಇಲ್ಲ ನಮ್ಮದು ಒಂದು ಕೃಷಿ ಭೂಮಿ ಇರಬೇಕು ಅಂತ ಯಾರಾದರೂ ಯೋಚನೆ ಮಾಡೋರಿದ್ರೆ, ಒಂದು ಸಣ್ಣದಾಗಿ ಪುಟ್ಟದಾಗಿ ಮನೆಯನ್ನು ಕಟ್ಟಿಕೊಂಡು ಇವ್ರು ಹೇಳಿರುವಂಗೆ ಎಲ್ಲ ತರಕಾರಿಗಳನ್ನು, ಹೂವುಗಳನ್ನು, ಮರಗಳನ್ನು ಬೆಳೆಸ್ಕೊಂಡು ಇಲ್ಲಿ ಇದ್ದು ಉಳ್ಕೊಂಡು ಹೋಗೋದಕ್ಕೆ ನೆರಳುವವರು
ದಿ ಬೆಸ್ಟ್ ಆಗಿ ಇದನ್ನ ರೆಡಿ ಮಾಡಿದ್ದಾರೆ. ಬನ್ನಿ ಈಗ ಮನೆಯನ್ನ ತೋರಿಸೋಣ ಸರ್. ಯಾವ್ದಾದ್ರು ಒಂದ್ ಮನೆ ತೋರಿಸೋಣ. ಒಂದು 2-3 ಆಗ್ತಿದೆ, ಒಂದು ಮನೆ ನೋಡ್ತೀನಿ ಬನ್ನಿ, ಕಂಪ್ಲೀಟ್ ಆಗ್ತಿರೋದು. ಇದನ್ನು ಬೇಕಾದ್ರೂ ನೀವೇ ಬಿಲ್ಡ್ ಮಾಡ್ಕೊಡ್ತೀರಲ್ಲ? ಹೌದು, ನಮ್ ಟೀಮ್ ಎಲ್ಲ ಇದೆ, ನಾವು ಸಪೋರ್ಟ್ ಮಾಡ್ಕೊ. ಅದು ಮಡ್ ಬ್ರಿಕ್ ಆಗಿರ್ಲಿ, ಆಲೋ ಬ್ರಿಕ್, ನ್ಯಾಚುರಲ್ ಕಾಡ್ ಕಲ್ಲು ಅಂತೀವಿ, ಅಂದ್ರೆ ಫಾರೆಸ್ಟ್ ಸ್ಟೋನ್ಸ್. ಸೊ ಯಾವ ಫಾರ್ಮೇಟ್ ಅಲ್ಲಿ ಬೇಕೋ ಈ ಮಂಗಳೂರಲ್ಲಿ ಸಿಗ್ತಾರೆ. ನಮಗೆ ಅನ್ನಿಸ್ತಿದೆ ಪರ್ಸನಲಿ ಇಲ್ಲೊಂದು ತಗೊಂಡ್ ಬಿಡ್ಬೇಕಪ್ಪ, ಫ್ಯಾಮಿಲಿ ಜೊತೆ ಬಂದು ಇದ್ಕೊಂಡು ಇಲ್ಲೆಲ್ಲ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇದ್ದು ಹೋಗ್ಬಹುದು ಅಂತ ಅನ್ಸುತ್ತೆ. ಸೊ ಬನ್ನಿ ಮನೆಯನ್ನು ನೋಡ್ಕೊಬರೋಣ. ನೀವು ಇದೆಲ್ಲ ರೋಡ್ ನೋಡ್ಬೋದು. ಒಂದು 30 feet ವೈಡ್ ರೋಡ್, ಗ್ರಾವೆಲ್ ರೋಡ್. ಸೊ ನಮಗೆ ಸಿಟಿಗಳಲ್ಲೂ ಲೇಔಟ್ ಅಲ್ಲೂ ಇಷ್ಟು ದೊಡ್ಡ ಚೆನ್ನಾಗಿರೋ ರೋಡ್ ಕೊಡಲ್ಲ. ಇದು ಸರ್ ಇದು ಜೇನು ಅಲ್ವಾ ಇದು? ಹೌದು, ಇಲ್ಲಿ ಅಷ್ಟೇ. ಸೊ ನಾವೇನ್ ಮಾಡ್ತೀವಿ, ಒಂದು 10 ರಿಂದ 15 ಸೊ ಜೇನ್ ಬಾಕ್ಸಸ್ ಸಹ ಇಡ್ತೀವಿ. ಓಕೆ, ಈಗ ಇದಾವ ಅದರಲ್ಲಿ? ಇದೆ. ಓಕೆ, ನಿಧಾನ. ನೋಡಿ, ಸೊ ಅದು ಫಾರ್ಮ್ ಆಗ್ತಿದೆ ನೋಡಿ, ವೈಟ್ ಕಲರ್. ಸೊ ಈ ತರ ಕೆಳಗಡೆ ಒಂದ್ ಲೇಯರ್ ಫಾರ್ಮ್ ಆಗಿರ್ತದೆ. ಮ್ಯಾಲಿನ ಲೇಯರ್ ಫಾರ್ಮ್ ಆಗೋ ಲೇಯರ್ದು ನಾವು ಕನ್ಸ್ಯೂಮ್ ಮಾಡಬಹುದು. ಸೊ ನಮ್ಗೆ ಎವ್ರಿ 20-25 days ಒನ್ಸ್ಗೆ ನಮ್ಗೆ ಫ್ರೆಶ್ ಹನಿ. ಇದು ಎಲ್ಲಿ ಹೋಗುತ್ತೆ ಅಂತಂದ್ರೆ, ಇದು ನೆಕ್ಟರ್ ಬೇಕಲ್ಲ, ನಾವು ಕೆಲವು ಫ್ಲವರಿಂಗ್ ಇದಾಕಿರ್ತೀವಿ. ಸೊ ಈ ತರ ನಾರ್ಮಲ್ ಹೂವುಗಳು, ಸೆಸಲ್ಪೇನಿ ಆಗ್ಲಿ, ಹೌದು, ಅಥವಾ ಪೇಪರ್ ಫ್ಲವರ್ಸ್. ಅಂಡ್ ಈ 3 kilometer ರೇಡಿಯಸ್ ಅಲ್ಲಿ ಎಲ್ಲೇ ಹೂ ತೋಟ ಇದ್ರು ಈ ಹೋಗಿ ನೆಕ್ಟರ್ ಸಕ್ ಮಾಡಿ ನಮಗೆ ಫ್ರೆಶ್ ಹನಿ ಸಿಗುತ್ತೆ. ಇದೆಲ್ಲ ನೋಡಿ ಟರ್ಮಿನಲ್ ಮ್ಯಾಂಟೇಲಿಯಾ ಅಂತ. ಸೊ ಒಂಥರ ಅಂಬ್ರೆಲಾ ರೀತಿ ಬರ್ತದೆ. ನೀವೆಲ್ಲ ಫಾರ್ಮೇಶನ್ ನೋಡಿ ಎಂಟ್ರೆನ್ಸ್ ಅಲ್ಲಿ. ಸೊ ನಮಗೆ ಬರ್ತಾ ಏನಾಗ್ತದೆ, ಒಂದು ಅಂಬ್ರೆಲಾ ಫಾರ್ಮೇಶನ್ ಆಗಿ ನಮಗೆ ಬಿಸಿಲನ್ನೋದು ಬರಲ್ಲ. ಹೌದು, ಅಲ್ಲಿ ಕೂಡ ದೊಡ್ಡ ದೊಡ್ಡ ಮರಗಳನ್ನ ಹಾಗೆ ಉಳಿಸ್ಕೊಂಡಿದ್ದೀರಾ ಸರ್. ಇದುವರೆಗೂ ನಾವ್ ಯಾವ್ದೇ ಪ್ರಾಜೆಕ್ಟ್ ಮಾಡಿದ್ರು ಒಂದೇ ಒಂದು ಸಣ್ಣ ಗಿಡ ಸಹ ನಾವು ಟಚ್ ಮಾಡಲ್ಲ, ಅದನ್ನ ಹಂಗೆ ಉಳಿಸ್ಕೊಂತೀವಿ. ಬನ್ನಿ ಮನೆ ನೋಡ್ಕೊಬರೋಣ. ನೋಡಿ ವೀಕ್ಷಕರೇ, ಎಲ್ರಿಗೂ ಆಸೆ ಇರುತ್ತೆ ಮನೆ ಕಟ್ಕೋಬೇಕು ಅಂತ ಹೇಳಿ. ನೋಡಿ ಇಲ್ಲಿ ಆಲ್ರೆಡಿ ಒಂದು ಮನೆಯನ್ನು ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ಒಂದು ಆಲ್ರೆಡಿ ಪೂಜೆ ಆಗಿ ಗುದ್ಲಿ ಪೂಜೆ ಎಲ್ಲ ಆಯ್ತಂತೆ. ಈಗ ಪಿಲ್ಲರ್ ಹಾಕ್ತಾ ಇದ್ದಾರೆ ನೋಡಿ ಅಲ್ಲಿ ಆ ಕಡೆ. ಅದು ಬಿಟ್ಟು ಅಲ್ಲೂ ಒಂದು ಬರ್ತದೆ, ಮೂರನೇದು. ಈ ತರದ ಎಷ್ಟು ಪ್ರಾಜೆಕ್ಟ್ ಇಲ್ಲ ಆಗ್ತಾ ಇದೆ. ಸೊ ಈಗ ಫಾರ್ಮ್ ಹೌಸಸ್ ಒಂದು 8 ಮನೆ ಕಟ್ಟೋರ್ಗೆ ರೆಡಿ ಆಗಿದ್ದಾರೆ. ಈಗ 3 ಅಂತೂ ಒಂದು ಕಂಪ್ಲೀಷನ್ ಇದೆ, 2 ಆನ್ ಗೋಯಿಂಗ್ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಅಂದ್ರೆ ಇಟ್ಟಿಗೆಯಿಂದಾನೇ ಕಟ್ಟಿರೋದು. ಅಂದ್ರೆ ಇದು ಯಾವ್ದು ಈ ಸುಟ್ಟ ಮಡ್ ಬ್ರಿಕ್ಸ್ ಅಂತ ಕರೀತಾರೆ. ಸೊ ಅದರಿಂದಾನೇ ಕಟ್ಟಿರುವಂತದ್ದು. ಇದು ನೀವೇ ಬಿಲ್ಡ್ ಮಾಡ್ತಿರೋದು? ಹೌದು, ನಾವೇ ಬಿಲ್ಡ್ ಮಾಡ್ತಿರೋದು. ಒಬ್ಬ ಕ್ಲೈಂಟ್ಸ್ ಕೇಳಿದ್ದಾರೆ, ಕ್ಲೈಂಟ್ ಗೋಸ್ಕರ ಇದು. ಸೊ ಪ್ಲಾಟ್ ಒಂದು 13 ಗುಂಟೆ, ಅಂದ್ರೆ ಆಲ್ಮೋಸ್ಟ್ 1/4 ಎಕರೆ ಮೇಲೆ ಸ್ವಲ್ಪ ಜನಗಳಿಗೆ ಅರ್ಥ ಆಗ್ಬೇಕಾದ್ರೆ 1/4 ಎಕರೆ ಆ ಸೈಜ್. ನೀವು ನೋಡ್ಬೋದು ಸುತ್ತಲೂ ಮರಗಳು, ರೆಡ್ ಸ್ಯಾಂಡಲ್, ಹಣ್ಣು ಗಿಡಗಳು, ಗೊತ್ತಾಗುತ್ತೆ ಎಲ್ಲಾ ಮರಗಳು. ಹೌದು. ಸೊ ಈ ಮರದ ಸುತ್ತಲೂ ಒಂದು ನ್ಯಾಚುರಲ್ ಆಗಿ ಕಲ್ಲಿಂದ, ಅಂದ್ರೆ ಮಡ್ ಬ್ರಿಕ್ ಇಂದ ಕಟ್ತಿರೋ ಮನೆ. ಒಂದು ಪ್ಲಾಸ್ಟಿಕ್ ಬೇಕಿರಲ್ಲ, ಒಂದು ಸಿಮೆಂಟ್ ಬೇಕಿಲ್ಲ, ಒಂದು ಪೇಂಟ್ ಬೇಕಿಲ್ಲ. ಈಗ ನಾವೇನಿಲ್ಲ ಇದೀವಿ, ಟೆಂಪರೇಚರ್ ನೀವು ಚೆಕ್ ಮಾಡಿ ಮೊಬೈಲ್ ಅಲ್ಲಿ, ಒಳಕ್ ಹೋಗಿ ನಿಮಗೆ ಒಂದು 3 to 4 degrees Celsius ಮಣ್ಣಿಂದ ಕಟ್ಟಿರೋ ಮನೆಯಿಂದ ಫುಲ್ ಕಂಪ್ಲೀಟ್ ಕೂಲ್ ಆಗೋಗ್ತದೆ. ಸೊ ಈ ತರ ಕಟ್ಕೊಂಡು ನಿಮ್ಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಬ್ಯೂಟಿಫುಲ್ ವ್ಯಾಲಿ ವ್ಯೂ, ಆ ಕಡೆ ಲೇಕ್ ಸಹ ಕಾಣಿಸ್ತದೆ. ಅಂಡ್ ನಮ್ಮ ಜಾಗದಲ್ಲಿ ಸುತ್ತಲೂ ಹಣ್ಣು ಗಿಡಗಳು, ರೆಡ್ ಸ್ಯಾಂಡಲ್ವುಡ್. ಸೊ ನಮ್ಗೆ ಅದೊಂದು ಎಕ್ಸ್ಪ್ರೆಸ್ ಮಾಡಕ್ ಆಗಿಲ್ದಿದ್ದ ಒಂದು ಸ್ವರ್ಗ ಇದು. ಬಹುಶಃ ಮನೆಯನ್ನ ಪುಟ್ಟದಾಗಿ ಕಟ್ಕೋಬೇಕು ಅನ್ನೋರಿಗೂ ಕೂಡ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಇವ್ರು ಹೇಳ್ದಂಗೆ ಲ್ಯಾಂಡ್ ವ್ಯಾಲ್ಯೂ ಅನ್ನೋದಿದೆಯಲ್ಲ, ಇದು ಕಂಪ್ಲೀಟ್ಲಿ 4 to 5 years ಅಲ್ಲಿ ಬಹುಶಃ ಡಬಲ್ ಅಲ್ಲ, ಒಂದು 10 times ಜಾಸ್ತಿ ಆಗುತ್ತೆ ಅನ್ನುವಂಥ ನಂಬಿಕೆ. ಆಮೇಲೆ ರಿಟರ್ನ್ಸ್ ಅನ್ನೋದು ಕೇಳ್ತಾರಲ್ಲ ಸರ್. ಈಗ ನಾವು ರಿಟರ್ನ್ಸ್ ಅನ್ನೋದು ಯಾವ್ಯಾವ ಫಾರ್ಮ್ಯಾಟ್ ಅಲ್ಲಿ ಅಂತ, ಸೊ ನಾವ್ ಹೇಳಿದ್ವಿ ಅಲ್ಲಿ ನಿಂತ್ಕೊಂಡು ರೆಡ್ ಸ್ಯಾಂಡಲ್ವುಡ್ ಅಂದ್ರೆ ಹೆಂಗೆ ನಿಮ್ಗೆ ಫೈನಾನ್ಷಿಯಲಿ ಫ್ಯೂಚರ್ ಟಿಂಬರ್ ರಿಟರ್ನ್ಸ್, ಮತ್ತೆ ಮಹಾಗನಿ ಇದೆಲ್ಲ. ಸೊ ನಮ್ಮ ಹಣ್ಣು ಗಿಡಗಳು ಏನಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆ, ಜಾಕ್ ಫ್ರೂಟ್ ಎಲ್ಲ, ನಮ್ಗೆ ಇದೆಲ್ಲ ಒಂದು ಕನ್ಸಂಪ್ಷನ್. ಬಟ್ ರಿಟರ್ನ್ಸ್ ಅಂತ ಏನು, ಲ್ಯಾಂಡ್ ಅಪ್ರಿಸಿಯೇಷನ್ ಇದೆ, ಅದು ಮಾತಾಡೋಣ. ಸೊ ಈ ತರ ಈ ಮನೆಗಳು ಕಟ್ತಾರಲ್ಲ, ಇದನ್ನ Airbnb ಹೌಸಿಂಗ್ ಪ್ಲಾಟ್ಫಾರ್ಮ್ ಅಂತ ತುಂಬಾ ಕೆಲವು ಇರ್ತವೆ. ಅಲ್ಲೇನ್ ಮಾಡ್ಬೋದು, ನಾವು ಟೈ ಅಪ್ ಮಾಡ್ಬೋದು. ಅಂದ್ರೆ ನಾನು ಬರೋದು ಶನಿವಾರ ಭಾನುವಾರ, ತಿಂಗಳಿಗೆ 1 ಕಿತ 2 ಕಿತ, ಅಲ್ಲಿ ಗಂಟೆ ಯಾರನ್ನ ಬೇರೆಯವ್ರು ಬುಕಿಂಗ್ ಮಾಡ್ಬೋದು. ಇಲ್ಲಿರೋ ಪ್ಲಾಟ್ ಓನರ್ಸೇ ಬಂದು 1-2 ದಿನ ಸ್ಟೇ ಮಾಡ್ಬೋದು, ಯಾರನ್ನ ಸ್ಟೇ ಮಾಡ್ಬೋದು. ಅದಕ್ಕೆ ಅಂತ ಒಂದು ಸ್ವಲ್ಪ ಅಮೌಂಟ್ ಅಂತ ಒಂದು ಚಾರ್ಜಬಲ್ ಇರ್ತದೆ. ಸೊ ಪರ್ ಮಂತ್ ಈಸಿಯಾಗಿ ಒಂದು ದಿನಕ್ಕೆ ಒಂದು 3 ರಿಂದ 4 ಸಾವಿರ ಆದ್ರೂ, ಒಂದು 5-6 ಬುಕಿಂಗ್ ಆದ್ರೂ, ಗೆಸ್ಟ್ ಹೌಸ್ ತರನು ಮಾಡ್ಬಿಡು. ಹೌದು, ಒಂದು 5-6 ಬುಕಿಂಗ್ ಆದ್ರೂ ಒಂದು 30 ರಿಂದ 40-50 ಸಾವಿರ ಕಣ್ಣು ಮುಚ್ಕೊಂಡು ಸಂಪಾದನೆ ಮಾಡ್ಕೊಬಹುದು ಇದ್ರಲ್ಲಿ. ಸೊ Airbnb ಕಾನ್ಸೆಪ್ಟ್ ಆಯ್ತು, ಫ್ರೂಟ್ಸ್, ಟಿಂಬರ್, ಲ್ಯಾಂಡ್ ಅಪ್ರಿಸಿಯೇಷನ್ ಎಲ್ಲವೂ ಕೂಡ ಆಯ್ತು. ಆಲ್ ಇನ್ ಒನ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಹಿಂಗಿರ್ಬೇಕು ನೋಡಿ. ಅದಕ್ಕೋಸ್ಕರನೇ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಇವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಕೊಟ್ಟಿರ್ತೀನಿ. ಜೊತೆಗೆ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್, ಅಡ್ರೆಸ್ ಎಲ್ಲವೂ ಕೂಡ ಇರುತ್ತೆ. ಒಂದ್ಸಲ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದು ಬೇಕಾದ್ರೆ ಅರ್ಧ ದಿನ ಸ್ಟೇ ಆಗಿ, ನಿಮ್ಗೇನಾದರೂ
ತುಂಬ ಎಲ್ಲ ಓಡಾಡಬೇಕು, ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವರು ಮತ್ತು ಇವರು ಟೀಮ್ ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ. ಸರ್, ಈಗ ನಾವು ಎಂಟ್ರೆನ್ಸ್ಗೆ ಹತ್ತಿರದಲ್ಲಿದ್ದೀವಿ. ಹೌದು, entrance ಈ ಕಡೆ ಒಂದೇನೋ ಒಂದು ಹಂಚಿನ ಇದಿದೆ. ಇದು ಒಂದು ಕಂಪ್ಲೀಟ್ ಒಂದು ದೊಡ್ಡ ಅರ್ಧ ಎಕರೆ ಪ್ಲಾಟ್ ಇದು. ಹಾ. ಇದು ಕ್ಲೈಂಟ್ಸ್ ಕೇಳಿದ್ದಾರೆ, Okay. ಅವ್ರಿಗೋಸ್ಕರ ಅದು ಮನೆ ರೀತಿ ಕನ್ವರ್ಟ್ ಮಾಡ್ಕೊಡ್ತಾ ಇದ್ದೀವಿ. ಓಹೋ, ಸರ್, ಇಲ್ಲಿ ಆಲ್ರೆಡಿ 50% ಸೇಲ್ ಆಗಿದೆ. ಆಲ್ರೆಡಿ ಸೇಲ್ ಆಗಿದೆ. ನಾವು ವಿಡಿಯೋ ಪ್ರಾರಂಭದಲ್ಲಿ ಹೇಳ್ದಂಗೆ ಮೈನ್ ರೋಡ್ಗೆ ಹತ್ತಿರದಲ್ಲಿದೆ. ಸ್ಟೇಟ್ ಹೈವೇ ನೋಡಿ, ಇಲ್ಲಿದೆ ನೋಡಿ, ಸ್ಟೇಟ್ ಹೈವೇ ಇದು ಮುಖ್ಯ ರಸ್ತೆ. ಸರ್, ಈಗ ನಿಮ್ಮ ನೆರಳುಗೆ ನಾನು ಲಾಸ್ಟ್ ಟೈಮ್ ಬಂದಾಗ 500 rupees ಕೋಟ್ ಮಾಡಿದ್ರಿ ಸ್ಕ್ವೇರ್ ಫೀಟ್ಗೆ. ಹೌದು. ಇಲ್ಲಿ 700 rupees ಕೋಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಏನ್ ಕಾರಣ? ಇಲ್ಲಿಗೆ 200 ರೂಪಾಯಿ ಜಾಸ್ತಿ ಇದೆ ಅನ್ನೋದು ಗೊತ್ತಾಯ್ತು. Okay. ಜೊತೆಗೆ ಈ ಸುತ್ತಮುತ್ತ ತುಂಬಾ ಡೆವಲಪ್ಮೆಂಟ್ ಆಗ್ತಿದೆ ಅಂತ ನಾವು ಅಲ್ಲಿ ಹೇಳಿದ್ವಿ. ಅದ್ ಏನು ಎತ್ತ ಅನ್ನೋದ್ರಾಗ ಒಂದು ಡೀಟೇಲ್. ಓಕೆ, ಸೊ ಈಗ ಎಲ್ಲರಿಗೂ ಇದೊಂದು ಪ್ರಶ್ನೆ ಇರ್ತದೆ, ನೀವು ಕರೆಕ್ಟ್ ಆಗಿ ಕೇಳಿದ್ವಿ ನನ್ನ, ಯಾಕೆ ಇಷ್ಟೊಂದು ಅಮೌಂಟ್ ಪ್ರೈಸಸ್ ಇದೆಲ್ಲ ಯಾಕೆ ಅಂತ. ಸೊ ನಾವು ಪ್ರೈಸಿಂಗ್ ಯಾವತ್ತು ವ್ಯತ್ಯಾಸ ಬರೋದಾಗ್ಲಿ, ಜಾಸ್ತಿ ಆಗ್ಲಿ ಕಡಿಮೆ ಆಗ್ಲಿ ಬರೋದು ಬಂದು ಲೊಕೇಶನ್ ಮೇಲೆ. ಹೌದು, ಜಾಗ ಎಲ್ಲಿದೆ, ಅದು ನಾವು ಸಿಟಿ ಒಳಗಡೆ ಇದೆಯಾ, ಸಿಟಿ ಆಚೆ ಇದೆಯಾ, ಡೆವಲಪ್ಮೆಂಟ್ಸ್ ಏನಾಗ್ತಿದೆ, ಅದು ಡೆವಲಪ್ಡ್ ಅನ್ನೋದ್ರ ಮೇಲೆ ಆಗ್ತದೆ. ಸೊ ನಾವೀಗ ಏನಿದೀವಿ ಗೌರಿಬಿದ್ನೂರ್ ಹತ್ರ ಬರ್ತದೆ. ಸೊ ಈ ವಾಡದಸಳ್ಳಿ ಲೇಕು, ಈ ಯಾರೇ ಆಗ್ಲಿ ಯಲಹಂಕ, ಅಲ್ಲಿಂದ ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಪೆರೇಸಂದ್ರದಿಂದ ಲೆಫ್ಟ್ ಅಂದ್ರೆ NH44 ಇಂದ ಲೆಫ್ಟ್ ತಗೊಂಡ್ಬಂದು ಸ್ಟೇಟ್ ಹೈವೇ ತಗೊಬೇಕು. ಅದೇ ಅಕಸ್ಮಾತ್ ಏನಾದ್ರೂ ಸೇಮ್ ರಾಜನಕುಂಟೆ, ದೊಡ್ಡಬಳ್ಳಾಪುರ, ಅಲ್ಲಿಂದ ಬಂದು ಗೌರಿಬಿದ್ನೂರ್ ರೈಟ್ ತಗೊಂಡ್ಬಂದ್ರೆ ನಮ್ಮ ಪ್ರಾಜೆಕ್ಟ್. ಸೊ 1.5 hour to 2 hour ಪ್ರಾಪರ್ಟಿ. ಸೊ ಈಗ ಪ್ರೈಸಿಂಗ್ ವೈಸ್ ಬಂದ್ರೆ 700 ರೂಪಾಯಿ. ಯಾಕೆ ಅಂತಂದ್ರೆ ಇದು ಬಂದು ಸ್ಟೇಟ್ ಹೈವೇ ಅಟ್ಯಾಚ್ಡ್. ನಮಗೆ ಇಲ್ಲಿ ಕಾಣಿಸ್ತದೆ, ಈಗ ಸ್ಟೇಟ್ ಹೈವೇ ಪಕ್ಕದಲ್ಲೇ ಇದೆ ಪ್ರಾಪರ್ಟಿ. ಸೊ ನಮಗೆ ಫ್ಯೂಚರ್ ಅಲ್ಲಿ ರೋಡ್ ದೊಡ್ಡದಾಗ್ತೀನಿ ಅಂದ್ರೆ ತುಂಬಾ ಜಾಗ ಬಿಟ್ಟಿದೀವಿ ನಾವು. ಸೊ ಫ್ಯೂಚರ್ ಅಲ್ಲಿ ರೋಡ್ ಏನು ಎಕ್ಸ್ಟೆನ್ಷನ್ ಆದ್ರೂ ಸೊ ಸ್ಟೇಟ್ ಹೈವೇ ಅಟ್ಯಾಚ್ಡ್. ಆಮೇಲೆ ಡೆವಲಪ್ಮೆಂಟ್ಸ್ ಅಂತ ತಗೊಂಡ್ರೆ ಇಲ್ಲಿಂದ ಜಸ್ಟ್ 10 ಕಿಲೋಮೀಟರ್ ಗೌರಿಬಿದ್ನೂರ್ ಇಂಡಸ್ಟ್ರಿಯಲ್ ಏರಿಯಾ, ಅದನ್ನ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಅಂತಾರೆ. ಮತ್ತೆ ಲೆಫ್ಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ ಅಂಡ್ ಚಿಕ್ಕಬಳ್ಳಾಪುರಲ್ಲಿ ಡಿಫೆನ್ಸ್ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಅದ್ರ ಜೊತೆಗೆ ನಮಗೆ ನಂದಿ ಮೆಡಿಕಲ್ ಕಾಲೇಜು. ಸೊ ಈಗ ಬಿಗ್ಗೆಸ್ಟ್ ಮೆಡಿಕಲ್ ಕಾಲೇಜು ಈಗ ಇಲ್ಲಿ ಬಂದಿರೋದು ಹೊಸದಾಗಿ. ಅಂಡ್ ಟೂರಿಸ್ಟ್ ಪ್ಲೇಸಸ್ ಅಂತ ಬಂದ್ರೆ ಈಶಾ ಫೌಂಡೇಶನ್, ಲೇಪಾಕ್ಷಿ, ಇಲ್ಲಿ ನಿಮ್ಗೆ ಏನ್ ಕಾಣಿಸ್ತಿಲ್ಲ ವ್ಯಾಲಿ ವ್ಯೂ ಈಗ ಕಾಣಿಸ್ತಿರ್ಬೇಕು ನೋಡಿ. ಸೊ ಅಲ್ಲಿ ಅದು ಟಾಪ್ ಅಲ್ಲಿ ಇದೆಯಲ್ಲ, ಅಲ್ಲಿ ಒಂದು ಟೆಂಪಲ್ ಇದೆ, ಟ್ರೆಕ್ಕಿಂಗ್ ಪ್ಲೇಸ್ ಅದು, ರಾಮಗಿರಿ ಬೆಟ್ಟ, ರಾಮಗಿರಿ ಟ್ರೆಕ್ಕಿಂಗ್ ಪ್ಲೇಸ್ ಅಂತಾರೆ. ಅದು ಬಿಟ್ಟು ಲೆಫ್ಟ್ ಒಂದು ಜಸ್ಟ್ 3 minutes ವಾಡದಸಳ್ಳಿ ಲೇಕ್ ಅಂತ. ಸೊ ಇದು ಯಾರೇ ಆಗ್ಲಿ ಬೆಟ್ಟದ ಕೆಳಗಡೆ ಒಂಥರ ಲೇಕ್ ರೀತಿ, ನದಿ ರೀತಿ ತುಂಬಾ ಚೆನ್ನಾಗಿರುತ್ತೆ. ಆ ಜಾಗ ನಾವು ವಿಸಿಟ್ ಮಾಡ್ಬೇಕು. ಬ್ಯಾಂಗ್ಳೂರ್ ಸೆಕೆಂಡ್ ಮೋಸ್ಟ್ ವಿಸಿಟಿಂಗ್ ಟೂರಿಸ್ಟ್ ಪ್ಲೇಸ್ ಅದು ಈಗ ಲೇಕ್ಸ್ ಅಲ್ಲಿ. ಆದ್ರೂ ಸ್ವಲ್ಪ ಮುಂದೆ ಹೋದ್ರೆ ಗುಡಿಬಂಡೆ ಫೋರ್ಟ್. ಸೊ ಏನಾಗಿದೆ, ಇದು ಸುತ್ತಲೂ ಡೆವಲಪ್ಮೆಂಟ್ಸ್, ಟೂರಿಸ್ಟ್ ಅಟ್ರಾಕ್ಷನ್ ಅಂಡ್ ನಾರ್ತ್ ಬೆಂಗಳೂರು ಇಸ್ ದ ಮೋಸ್ಟ್ ಡೆವಲಪಿಂಗ್ ಏರಿಯಾ ಈಗ ಪ್ರೆಸೆಂಟ್. ಸೊ ಇದೆಲ್ಲಾನು ಸೇರಿ ನಮಗೆ ಸ್ಟೇಟ್ ಹೈವೇ ಅಟ್ಯಾಚ್ ಆಗಿರೋದ್ರಿಂದ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಇದೆ. ಸೊ ಲ್ಯಾಂಡ್ ಅಪ್ರಿಸಿಯೇಷನ್ ಅಷ್ಟೇ. ಈಗ ನೆರಳು ನೋಡಿದ್ವಿ ನಾವು, ಒಂದು ವರ್ಷಕ್ಕೆ ಅದೊಂದು 30 to 40% ಇದ್ರೆ ಇದು 50 to 60% ಇರುತ್ತೆ. ಇನ್ನು ನೆಕ್ಸ್ಟ್ 2-3 years ಅಲ್ಲಿ ಇಂಟು 2x ಆಗೋದು ಗ್ಯಾರಂಟಿ ಇಲ್ಲಿ ಪ್ರೈಸಸ್. ಅಂಡ್ ಇದು ನಾವೇನು ಸುಮ್ಮನೆ ಬಾಯಿಗೆ ಬಂತೆ ಅಂತಲ್ಲ, ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಮಾಡಿದ್ರು ಅಷ್ಟೇ. ನಮ್ಗೆ ಏನ್ ಜಾಗ ಎಲ್ಲಿದೆ, ಏನ್ ಗ್ರೋತ್ ನಡೀತದೆ, ಅದೇ ನೀವು ಅಪಾರ್ಟ್ಮೆಂಟ್ ತಗೊಳೋಣ 3-4% ರಿಟರ್ನ್ಸ್ ಅಪಾರ್ಟ್ಮೆಂಟ್ ಮೇಲೆ. ಗೋಲ್ಡ್ ಮೇಲೆ ಹಾಕೋಣ, ಮ್ಯಾಲ್ಗೆ ಎಕ್ತದೆ, ಕೆಳಗೆ ಬೀಳ್ತದೆ. ಹೌದಾ ಸರಿ, ಸ್ಟಾಕ್ಸ್ ಮೇಲೆ ಹಾಕೋಣ, ಅಲ್ಲೆಲ್ಲ ವಾರ ಆಯ್ತು, ಇಲ್ಲಿ ವಾಲಟೈಲ್ ಕೆಳಗೆ ಹೋಗ್ತದೆ. ಸೊ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಯಾವತ್ತು ಬಂದು ಫಿಸಿಕಲ್ ಫಾರ್ಮ್, ಯಾವುದು ಭೂಮಿ. ಈಗ ಭೂಮಿ ನೀವು ಸಿಟಿಲೇ ತಗೊಂಡ್ರೆ ಅಲ್ಲಿ ಟಿಕೆಟ್ ಪ್ರೈಸ್ ಜಾಸ್ತಿ, ರೇಟು ಜಾಸ್ತಿ ಬರಲ್ಲ. ಅಂದ್ರೆ ಅಲ್ಲಿ ನೀವು ಒಂದು 50 ಲಕ್ಷ ಕೊಟ್ಬಿಟ್ರೆ ಮ್ಯಾಕ್ಸಿಮಮ್ 1 ವರ್ಷ 2 ವರ್ಷಕ್ಕೆ 60-70 ಲಕ್ಷ ಆಗ್ಬೋದು. ಅದೇ ಅಗ್ರಿಕಲ್ಚರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವೇನ ಹಾಕಿದ್ರೆ ಅದು 2x 3x ಆಗೋ ಚಾನ್ಸಸ್ ಇಲ್ಲಿರೋದು. ಸೊ ನಮ್ಗೆ ನಿಮ್ ಬಂದು ಇಲ್ಲಿ ನಿಮ್ಮ ಫ್ಯಾಮಿಲಿ ಬಂದು ಇಲ್ಲಿ ಸ್ಟೇ ಮಾಡ್ಕೊಬಹುದು, ಉಳ್ಕೊಬಹುದು. ನಿಮ್ಗೆ ಹಣ್ಣುಗಿಡಗಳು ನಿಮ್ಗೆ ರೆಗ್ಯುಲರ್ ಸಿಗ್ತಾ ಇರ್ತದೆ. ಅದು ಬಿಟ್ಟು ಟಿಂಬರ್ ರಿಟರ್ನ್ಸ್, ಫೈನಾನ್ಷಿಯಲ್ ರಿಟರ್ನ್ಸ್, ನೀವು ಒಂದು ಮನೆ ಮಾಡ್ಕೊಬಹುದು. ಅಲ್ಲಿಂದ ರೆಂಟಲ್ ಇನ್ಕಮ್ ತಗೊಬಹುದು ನೀವು. ಲ್ಯಾಂಡ್ ಅಪ್ರಿಸಿಯೇಷನ್ ನಿಮ್ಗೆ ಅದೊಂದು ವರ. ನಮ್ಗೆ ಇಂಡಿಯಾದಲ್ಲಿ ಇರೋರಿಗೆಲ್ಲ ಇದೊಂದು ವರ ಇದ್ದೇ ಇರ್ತದೆ. ಸೊ ಒಂದು ಮನಸ್ಸಿಗೆ ಹತ್ರ ಆಗೋ ರೀತಿ ಫಾರ್ಮ್ ಲೈಫ್ ಇದು. ಅಂಡ್ ಆ ಜರ್ನಿ ತುಂಬಾ ಬರೀ ವ್ಯಾಲೀಸು, ಬೆಟ್ಟಗಳು, ಗುಡ್ಡಗಳು, ನದಿಗಳು, ಲೇಕು, ಹಳ್ಳಿ, ಒಂಥರ ಟೊಮೆಟೊ ಬೆಳೀತಾ ಇರ್ತದೆ, ಇವೆಲ್ಲ. ಸೊ ಇದೊಂಥರ ಜರ್ನಿ. ಎಸ್ ಖಂಡಿತ. ನೋಡಿ ವೀಕ್ಷಕರೇ, ನನಗೆ ಇವರ ನೆರಳಿಗೆ ಬಂದಾಗಲೇ ಇವರ ವ್ಯಾಲ್ಯೂ ತುಂಬ ಚೆನ್ನಾಗಿದೆ. ಇವರ ಹತ್ರ ನಾವೇನಾದರೂ ಲ್ಯಾಂಡ್ ತೊಗೊಂಡ್ರೆ ನಿಜವಾಗಿಯೂ ಅದು ವರ್ತ್ ಅನ್ನೋದು ಗೊತ್ತಾಗಿತ್ತು. ಸೊ ಅವರು ನಿನ್ನೆ ನಾನು ಕರೆ ಮಾಡಿದಾಗ ಇಲ್ಲ ಇವತ್ತೇ ಬರ್ತೀನಿ ಸರ್, ನಾನು ನೋಡಲೇಬೇಕು ಅಂತ ಹೇಳಿದೆ. ಇಲ್ಲಿಗೆ ಬಂದಾಗ ಇದನ್ನು ವಿಡಿಯೋ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ವಿಡಿಯೋ ಮಾಡಿ ನಮ್ಮ ಜನಗಳಿಗೆ ತೋರಿಸೋಣ ಅಂತ ಅವ್ರ ಹತ್ರ ಕೇಳಿಕೊಂಡೆ. ಅದಕ್ಕೂ ಕೂಡ ಒಪ್ಕೊಂಡ್ರು. ನೋಡಿ, ಒಂದು ರೋಡ್ ವಿಡ್ತ್ ಇರ್ಬೋದು ಅಥವಾ ಇಲ್ಲಿ ಮಾಡಿರುವಂಥ ಡೆವಲಪ್ಮೆಂಟ್ಗಳಿರ್ಬೋದು. ಈಗ ಪ್ರತಿದಿನ ಕೆಲಸ ನಡೀತಾನೆ ಇದೆ. ನಿಮ್ಗೆ ಆ ಕಡೆ ಹೋದರೆ ಸುಮಾರು 10-15 ಜನ ಕೆಲಸ ಮಾಡ್ತಾನೆ ಇದ್ದಾರೆ. ಅದು ಎಲ್ಲೂ ಕೂಡ ಸ್ಟಾಪ್ ಆಗಿಲ್ಲ. ಇದು ಇವತ್ತು ಮಾತ್ರ ಮಾಡೋದಲ್ಲ,
ನಾವು ಲ್ಯಾಂಡ್ ತಗೊಂಡು ಇದು ನಮ್ದು ಆದ ನಂತರನೂ ಕೂಡ ಅದರ ಮೇಂಟೆನೆನ್ಸ್ ಕೂಡ ಇವರೇ ನೋಡ್ಕೊಂತಾರೆ. 10 ವರ್ಷ ನಾವೇ ನೋಡ್ಕೊಂತೀವಿ. ಒಂದು ದೊಡ್ಡ ಜವಾಬ್ದಾರಿ ಕೂಡ ಅವರಿಗಿದೆ. ಸೊ ಹಾಗಾಗಿ ನಿಮ್ಮ ಕನಸಿನ ಸೈಟನ್ನು ನೀವೇನಾದರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಬೆಂಗಳೂರನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳೋದಾದರೆ ಇಲ್ಲಿಗೆ ಬನ್ನಿ, ಖಂಡಿತವಾಗಿಯೂ ಬನ್ನಿ. ಸೊ ಎಲ್ರಿಗೂ ಕೂಡ ಇದು ವರ್ತ್ ಅಂತ ನಂಗೆ ಅನ್ಸುತ್ತೆ. ಸರ್, ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳೋದು, ಈಗ ಎಲ್ಲರ ಹತ್ರನೂ ತುಂಬ ದುಡ್ಡಿದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಹೇಳ್ಬೋದು ನಂಗೆ ಲೋನ್ ಆಗುತ್ತಾ ಇದು ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀರಾ? ಮತ್ತೆ ಡಾಕ್ಯುಮೆಂಟೇಶನ್ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಈಗ ಲೋನ್ ಬಗ್ಗೆ ಕೇಳಿದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ ನಮ್ಮ ಇಂಡಿಯಾದಲ್ಲಿ ಯಾವುದೇ ಲೋನ್ ಫೆಸಿಲಿಟಿ ಅನ್ನೋದು ಇಲ್ಲ. ಓಕೆ. ಸೊ ಈಗ ಅದ್ರ ಬದಲು ಏನ್ ಮಾಡೋದು, ಕ್ಲೈಂಟ್ಸ್ ಪರ್ಸನಲ್ ಲೋನ್ ಹೋಗ್ಬೋದು. ಅಂಡ್ ಇನ್ನು tier 2 tier 3 ಬ್ಯಾಂಕ್ಸ್ ಅಂತ ಇರ್ತವೆ. ಓಕೆ. ಸೊ ಅವು ಗ್ರೇಡ್ 3 ಅವು ಸೇಫ್ ಇರಲ್ಲ. ನಾವು ರೆಕಮೆಂಡ್ ಮಾಡ್ಬೋದು, ಅವ್ರು ಕೊಟ್ಬಿಡ್ತಾರೆ ಅಮೌಂಟ್, ಬಟ್ ಅದ್ರ ಪ್ರೆಷರ್ ಅದು ಸೇಫ್ಟಿ ಇರಲ್ಲ. ಸೊ ನಾವೇನ್ ಹೇಳ್ತೀವಿ, ಪೇಮೆಂಟ್ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ. ಓಕೆ. ಸೊ ಬೇಕಾದ್ರೆ 1 or 2 months ಸ್ವಲ್ಪ ಪೇಮೆಂಟ್ಗೆ ಫ್ಲೆಕ್ಸಿಬಲ್ ಕೊಡೋಣ, ಅದು ಬೇಕಾದ್ರೆ ಮಾಡ್ಬೋದು ನಾವು. ಬಟ್ ಏನಂದ್ರೆ ಲೋನ್ ಅನ್ನೋ ಆಪ್ಷನ್ ಇಲ್ಲ, ಲೋನ್ ಅನ್ನೋ ಆಪ್ಷನ್ ಇರೋದಿಲ್ಲ. ಹೌದು, ಯಾಕಂದ್ರೆ ಕೃಷಿ ಭೂಮಿ ಇದು. ಹಾಗಾಗಿ ಈಗ ನಮ್ಗೆಲ್ಲ ಅಲ್ಲಿ ಖಾತಾ ಈ ತರ ಎಲ್ಲ ಬರುತ್ತೆ ನಾವು ತಗೊಂಡಾಗ. ಇಲ್ಲಿ ಏನ್ ಬರುತ್ತೆ? ಸೊ ಈಗ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಸೊ ಮೇಜರ್ ಆಗಿ ಬರೋದು ಈಗ RTC, ಓಕೆ, EC, MR. ಈಗ RTC ಅಂತಂದ್ರೆ ಪಾಣಿ, ಓಕೆ, ರೈಟ್ಸ್ ಆಫ್ ರೆಕಾರ್ಡ್ಸ್, ಓಕೆ, ಮ್ಯೂಚುಯೇಷನ್ ರಿಪೋರ್ಟ್. ಸೊ ಈಗ ನಮ್ಮ ಹೆಸರಿಂದ, ನಮ್ಮ ಚಿಕ್ಕಪ್ಪ ಹೆಸರಲ್ಲಿ ಇರೋದು ಈ ಪ್ರಾಪರ್ಟಿ, ಓಕೆ, ನಮ್ಮ ಚಿಕ್ಕಪ್ಪ ಹೆಸರಿಂದ ನಿಮ್ಮ ಯಾರು ಓನರ್, ಎಕ್ಸಾಂಪಲ್ ನಿಮ್ಮ ಹೆಸರು ಸಂದೀಪ್ ಅವರೇ ಆಗ್ಲಿ ಅಥವಾ ಸುರೇಶ್, ರಮೇಶ್ ಅವ್ರ ಹೆಸರಿಗೆ ನಮ್ಗೆ ಡಾಕ್ಯುಮೆಂಟ್ ಓನರ್ಶಿಪ್ ಟ್ರಾನ್ಸ್ಫರ್ ಆಗ್ತದೆ. ಅಂದ್ರೆ ಇವ್ರ ಹೆಸರಿಂದ ಅವ್ರಿಗೆ ಯಾರೇ ಮ್ಯೂಟೇಷನ್ ಆಗೋದು, EC, ಖಾತಾ ನಂಬರ್, ಇದಕ್ಕೊಂದು ಸಪರೇಟ್ ಖಾತಾ ನಂಬರ್ ಅನ್ನೋದೊಂದು ಬರ್ತದೆ. ಅಂಡ್ ಎಲ್ಲಾ ಕಂಪ್ಲೀಟ್ ಏನಿದೆ ಎಲ್ಲಾನು ಒಂದು 10-15 ದಿನದಲ್ಲಿ ನಾವು ಮುಗಿಸ್ಕೊಟ್ಬಿಡ್ತೀವಿ ಎಲ್ಲಾ ಲೀಗಲ್ ಡಾಕ್ಯುಮೆಂಟ್ಸ್. ಅಂಡ್ ನಾವು ಲೀಗಲ್ ಬುಕ್ ಕೊಡ್ತೀವಿ. 110% ನಿಮ್ಗೊಂದು ಕ್ಲೀನ್ ಮಿರರ್ ಇದ್ದಾಗಿದೆ ಲೀಗಲ್ ಡಾಕ್ಯುಮೆಂಟ್. ಅದನ್ನ ಯಾರು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. ಕಂಪ್ಲೀಟ್ ಒಂದು ಬುಕ್ಲೆಟ್ ಕೊಡ್ತೀವಿ. ಇಲ್ಲಿಂದ ನಡ್ಕೊ ಬಂದು ಎಷ್ಟು ಚೆನ್ನಾಗಿ ಶಿಲೆ ಕಲ್ಲಿಂದ ಇಲ್ಲೊಂದು ಮನೆ ಮಾಡ್ತಿದ್ದಾರೆ ನೋಡಿ, ಇಲ್ಲೊಂದು ಮನೆ ಆಗ್ತದೆ. ಅಲ್ಲಿಂದ ಎಂಟ್ರೆನ್ಸ್ ನಿಮ್ ಬ್ಯೂಟಿಫುಲ್, ಆ ಮರದ ಮನೆ ಸುತ್ತಲೂನೇ ಇಲ್ಲೇ ಇದೆ. ನೀವು ಇಲ್ಲಿ ಬಂದು ನೋಡ್ತಿದ್ದು ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ. ಹೌದು. ಸೊ ಈಗ ಇದು 2 ಹಾಲು, ಈ ಭಾಗ. ಓಕೆ, 2 ಹಾಲು. ಇಲ್ಲಿ ನೋಡಿ, ತಿರುಗಿ ಇಲ್ಲಿ ಮರ ಬರ್ತದೆ. ಯಾಕೆಂದ್ರೆ ಇದು ಪ್ಯಾಸೇಜ್. ಇದು ಇಲ್ಲಿ ಪ್ಯಾಸೇಜ್ ರೀತಿ ಕೊಡ್ತಾರೆ ಹಿಂಗೆ. ಇಲ್ಲೊಂದು ಪ್ಯಾಸೇಜ್, ಇಲ್ಲೊಂದು ಪ್ಯಾಸೇಜ್, ಇಲ್ಲಿ ಹಾಲ್. ಇದು ಅಲ್ಲಿ 2 ಬೆಡ್ರೂಮ್. ಈಗ ಇದು ಹಾಲ್. ಇದು ಇಷ್ಟು ದೊಡ್ಡ ಮನೆ. ಅಂದ್ರೆ ಮರಗಳ ಮಧ್ಯೆ ಸೆಂಟ್ರಲ್ ಗ್ಯಾಪ್ ಅಲ್ಲಿ ಎಲ್ಲ ಮಾಡ್ತಿದ್ದಾರೆ. ಯಾವ್ದನ್ನು ಕಿತ್ತಿಲ್ಲ ಅವರು. ಅಂದ್ರೆ ಇದು ಎಂಡ್ ಮಾಡ್ತಾರೆ ಇಲ್ಲಿ, ಅಲ್ಲ ಅದು ಎಂಡ್ ಮಾಡ್ತಾರೆ. ಇದು ಪ್ಯಾಸೇಜ್ ಆಯ್ತು. ಇದು ಇಲ್ಲೇನು ಬರಲ್ಲ, ಇದು ಮರ ಹಂಗೆ ಬೆಳೀತದೆ. ಸೊ ಇಲ್ಲೊಂಥರ ಹಿಂಗ್ ಒಂದು ರೌಂಡ್ ಶೇಪ್ ಮಾಡಿ, ಒಂಥರ ಈ ಬಲೂನ್ ರೇಟ್ ಶೇಪ್ ಮಾಡಿ, ಫಾಲ್ಸ್ ವಾಟರ್ ಎಲ್ಲ ಇಲ್ಲಿ ನೀರ್ ಬೀಳಂಗೆ ಇಲ್ಲೆಲ್ಲ. ಸೊ ಈ ಕಡೆ ಬಂದಾಗ ತಿರ್ಗಿ ನಮಗೆ ಗ್ರಾಸ್, ಅಲ್ಲಿ ಸಿಟ್ಟಿಂಗ್ ಏರಿಯಾ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಗಂಟ ಬರ್ತದೆ, ಆ ಕಡೆ ಕಿಚನ್ ಎಲ್ಲ. ಸೊ ನಿಮ್ಮ ಆಲೋಚನೆ ಈಗ ಈ ಕಡೆನೂ ಇನ್ನೂ ಹಲವಾರು ಸ್ವಲ್ಪ ಒಂಥರ ನ್ಯಾಚುರಲ್ ಪಾಂಡ್ ಎಲ್ಲ ಮಾಡಿದ್ದಾರೆ, ನೋಡ್ಬೋದು. ಅಂಡ್ ಈಗ ಫೆನ್ಸಿಂಗ್ ನೋಡಿ, ಕಾಂಪೌಂಡ್ ಫೆನ್ಸಿಂಗ್ ಮಾಡ್ರಿ, ಆಲೋ ಬ್ರಿಕ್ ಫೆನ್ಸಿಂಗ್ ಮಾಡಿ, ಸಿಮೆಂಟ್ ಸ್ಲ್ಯಾಬ್ ಫೆನ್ಸಿಂಗ್ ಏನು ಅವಶ್ಯಕತೆ ಇಲ್ಲ. ನಮ್ಗೆ ನ್ಯಾಚುರಲ್ ಗಿಡಗಳು ಹಾಕ್ಬಿಟ್ರೆ, ಇದು ದೈಹಿಕವಾರವಾಗಿ ಬೆಳೆದ್ಬಿಟ್ರೆ ನಮ್ಗೆ ಫೆನ್ಸಿಂಗ್ ಅನ್ನೋ ಅವಶ್ಯಕತೆ ಇದೆ. ಫೆನ್ಸಿಂಗ್ ನಮ್ಗೆ ಕರೆಕ್ಟ್. ನೋಡಿ, ಇದೇ ಒಂಥರ ಬೇಲಿ ಅವ್ರು ಹೇಳ್ದಂಗೆ. ಇಲ್ಲಿ ನೋಡಿ, ಇದೇನ್ ಮಾಡಿದ್ದು ಸರ್? ಒಂದು ನ್ಯಾಚುರಲ್ ಪಾಂಡ್ ರೀತಿ ಸಖತ್ತಾಗಿದೆ. ಏನೋ ಹೊಸ ಹೊಸ ಟ್ರೈ ಮಾಡ್ತಾನೆ ಇರ್ತೀರಲ್ಲ. ಅಂದ್ರೆ ಇದೆಲ್ಲ ಕ್ಲೈಂಟ್ಸ್ ಗೋಸ್ಕರ ಮಾಡ್ತಾ ಇರೋದು. ಸೊ ಇದೆಲ್ಲ ವಾಟರ್ ಫಾಲ್, ಒಂದು ಲೆವೆಲ್ ಆದ್ಮೇಲೆ ಒಂದು ಲೆವೆಲ್. ಐಡಲ್ ಇಡ್ಬೋದು ಅಲ್ಲಿ, ಬುದ್ಧ ಅದು, ಸಮ್ ಗಣೇಶ ಅದು. ಸಂಜೆ ಟೈಮಲ್ಲಿ ಲೈಟ್. ಇದಕ್ಕೆಲ್ಲ ಕಾಸು ಏನು ಅವಶ್ಯಕತೆ ಇಲ್ಲ, ನ್ಯಾಚುರಲ್ ಆಗಿ ಸಿಗೋ ಕಲ್ಲುಗಳು ಇವೆಲ್ಲ, ಕಾಡು ಕಲ್ಲು. ಎಷ್ಟು ಚೆನ್ನಾಗಿದೆ ನೋಡಿ, ಇದು ನ್ಯಾಚುರಲ್. ಅಂದ್ರೆ ನಮ್ಗೆ ಈ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಕಡೆ ಬಂದ್ರೆ ಈ ಗುಡ್ಡದಲ್ಲೆಲ್ಲ ಈ ತರದ ಕಲ್ಲುಗಳು ತುಂಬಾ ಬಿದ್ಕೊಂಡಿರುತ್ತೆ. ಸೊ ಈಗ ನಾವು ನಿಮ್ಗೂ ಪರಿಸರದ ಮೇಲೆ ಇಷ್ಟ ಇದೆ. ಹೌದು. ನಾನೇನ ಸಿಂಪಲ್ ಆಗಿ ಒಂದು ಹೇಳ್ಬೇಕು ಅಂತಂದ್ರೆ, ಯಾರು ನೀವು ಇನ್ವೆಸ್ಟ್ಮೆಂಟ್ ರೀತಿ ನೋಡ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟ್ ಒಂದೇ ಅಲ್ಲ, ನಿಮ್ಮ ಮಕ್ಕಳಿಗೆ, ನಿಮ್ಮ ತಂದೆ ತಾಯಿ ವಯಸ್ಸಾದವ್ರಿಗೆ ಒಂದು ಮತ್ತೆ ಆ ಪರಿಸರ. ಯಾಕಂದ್ರೆ ಅವರೆಲ್ಲ ಮೊದಲೆಲ್ಲ ಈ ವಿಲೇಜ್ ಲೈಫ್ ಸ್ಟೈಲ್ ಎಲ್ಲ ಇದ್ದವರು, ಅವರೆಲ್ಲ ವಾಪಸ್ ಕರ್ಕೊಂಬನ್ನಿ. ನಿಮ್ಮ ಆಲೋಚನೆ ಹೆಂಗಿದೆ, ನಿಮ್ಮ ಎಕ್ಸ್ಪೆಂಡಿಚರ್ ಹೆಂಗೆಲ್ಲ ಮಾಡೋದು, ಆ ರೀತಿ ಎಲ್ಲ ಮಾಡ್ಕೊಬೋದು, ನ್ಯಾಚುರಲ್ ಆಗಿ ಮಾಡ್ಕೊಬೋದು. ಸೊ ಆ ತರಕಾರಿ ಹಣ್ಣೆಲ್ಲ ಬೆಳ್ಕೊಂಡು ಇನ್ವೆಸ್ಟ್ಮೆಂಟ್ ಆಯ್ತು, ಇವೆಲ್ಲ ಆಯ್ತು. ಸೊ ನಿಮ್ ಯಾರು ಈ ರೀತಿ ಇನ್ವೆಸ್ಟ್ಮೆಂಟ್ ಪ್ಲಸ್ ನೇಚರ್ ಹುಡುಕ್ತಾ ಇದ್ರೋ ಅವ್ರಿಗೆ ಒನ್ ಆಫ್ ದ ಬೆಸ್ಟ್ ಲೊಕೇಶನ್ಸ್ ಇವೆಲ್ಲ. ನೋಡಿ ವೀಕ್ಷಕರೇ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ವಿಚಾರಗಳಿದೆ. ಸೊ ನಾವು ಎಲ್ಲೋ ಕೂತ್ಕೊಂಡು ಏನೋ ಹೇಳ್ತಾರೆ ಅದನ್ನು ಮಾಡೋದಕ್ಕಿಂತ ಈ ಥರ ವಿಸಿಟ್ ಮಾಡಿ ನಿಮಗೆ ಎಲ್ಲವನ್ನ ತೋರಿಸಿದಾಗ ಬಹುಶಃ ಎಲ್ಲವನ್ನ ಅಲ್ಲ ಆಗೋದಿಲ್ಲ ಅದು. ಯಾಕಂದರೆ ಇದು 21 ಎಕರೆ ಜಾಗ ಇದೆ, ಮೂಲೆ ಮೂಲೆ ಹೋಗೋಕ್ಕಾಗೋದಿಲ್ಲ. ಕೆಲವೊಂದನ್ನು ಮಾತ್ರ ನಮ್ಮ ಮಾತಿನ ಮಧ್ಯೆ ಸಿಕ್ಕಿರುವಂಥ ಕೆಲವೊಂದು ಜಾಗಗಳನ್ನು ನಿಮ್ಗೆ ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಾನು ಈಗಾಗಲೇ ಹೇಳ್ದಂಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಇಲ್ಲಿಯ ಲೊಕೇಶನ್ ಲಿಂಕ್ ಇರುತ್ತೆ. ಕೇವಲ 700 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ನಾವು ಏನು ಸೈಟನ್ನು ತಗೊತೀವಿ ಆ ದುಡ್ಡಲ್ಲಿ ನಿಮ್ಗೆ ಇಲ್ಲಿ 5-5.5
ಅಥವಾ 6 ಸೈಟ್ ಆಗುವಷ್ಟು ಜಾಗ ಸಿಗುತ್ತೆ. 5.5 ಕುಂಟೆ ಜಾಗವನ್ನು ಇವರು ಕೊಡ್ತಾರೆ. ಸೊ ಹಾಗಾಗಿ ಈ ವಿಡಿಯೋನ ಯಾರ್ಯಾರು ನೋಡಿದ್ದೀರಾ, ಯಾರ್ಯಾರು ಜಾಗವನ್ನು ತಗೋಬೇಕು ಅನ್ನೋಂಥ ಯೋಚನೆಯಲ್ಲಿದ್ದೀರಾ ಅಂಥವ್ರಿಗೆ ಇದನ್ನು ತಲುಪಿಸಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಿಥುನ್ ಅವರೇ, ತುಂಬ ಧನ್ಯವಾದ ನಿಮಗೆ. ಎಲ್ಲ ಕಡೆನೂ ಕರ್ಕೊಂಡು ಹೋದ್ರಿ. ಸೊ ಬಹುಶಃ ನಮ್ಮ ಶಾರ್ಟ್ ಟೈಮಲ್ಲಿ ನಾವು ಎಷ್ಟನ್ನು ತೋರಿಸ್ಬೋದು ಅಷ್ಟು ತೋರಿಸೋ ಪ್ರಯತ್ನವನ್ನು ಮಾಡಿದ್ವಿ. ಅಷ್ಟು ಮಾಹಿತಿಯನ್ನು ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಟ್ಟಿದ್ದೀವಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು, ನಿಮ್ಮ ತಂಡ ಎಲ್ಲರೂ ಕೂಡ ಭಾಗವಹಿಸಿದ್ರು. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾನು ಇಲ್ಲಿಗೆ ಬರುವಾಗ ತುಂಬ ಖುಷಿಯಾಗಿರ್ತೀನಿ. ಯಾಕಂದರೆ ಸಿಟಿ ಬಿಟ್ಟು ಸ್ವಲ್ಪ ಹೊರಗಡೆ ಬರೋದು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಜಾಗ ಕೂಡ ಅನ್ನುವಂಥ ಯೋಚನೆಯಲ್ಲಿದ್ದೆ. ಹಾಗಾಗಿ ಇವತ್ತಿಲ್ಲಿಗೆ ಬಂದಾಗ ನಾನು ಏನು ಅಂದ್ಕೊಂಡು ಬಂದೆ ಅವೆಲ್ಲವೂ ಕೂಡ ಇಲ್ಲಿ ಇತ್ತು. ಸೊ ಅದನ್ನು ನಿಮಗೆ ನೇರವಾಗಿ ತೋರಿಸಿದ್ದೀನಿ. ಇದು ಇವತ್ತಿನ ವಿಶೇಷ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.